व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशविप्लावयन् मामाविर्भूयादनकमहिमा मानसे वागधीशः नमस्ते प्राणेश प्रणतविभवाय अवनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 102ನೆಯ ಪ್ರವಚನ. ವಿಶೇಷವಾಗಿ ಧರ್ಮರಾಜ ಮಂತ್ರಿಗಳ ಬಗ್ಗೆ ಚಿಂತನೆಯನ್ನು ಭೀಷ್ಮರಲ್ಲಿ ಕೇಳಿದ್ದ. ಹಾಗಾಗಿ ಎಂಥವರ ಜೊತೆಯಲ್ಲಿ ರಾಜ ಮಂತ್ರಾಲೋಚನೆಯನ್ನು ಮಾಡಬಹುದು, ಯಾರಿಗೆ ರಾಜನ ವಿಷಯ ಗುಟ್ಟು ಅದು ಬಹಿರಂಗಪಡಿಸಲಿಕ್ಕಿಲ್ಲ ಅನ್ನೋದರ ಬಗ್ಗೆ, ಆದಷ್ಟು ಮಂತ್ರಿಗಳ ಮೇಲಿನ ರಾಜನ ವಿಶ್ವಾಸಗಳ ಬಗ್ಗೆ ಭೀಷ್ಮರ ಮಾತನ್ನು ಹೇಳುತ್ತಾ ಬಂದು, ಸಾಮಾನ್ಯವಾಗಿ ಒಬ್ಬ ರಾಜನಿಗೇನೆ ದೊಡ್ಡ ಮಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಬರುವುದಿಲ್ಲ ಅನ್ನುವುದನ್ನು ಭೀಷ್ಮರು ಸ್ಪಷ್ಟಪಡಿಸುತ್ತಾರೆ. ವಾಸ್ತವವಾಗಿ ಕೇವಲಾತ್ ಪುರುಷಾತ್ ರಾಜ್ಞ ಕರ್ಮಣಾಂ ನೋಪಪದ್ಯತೆ ಪರಾಮರ್ಶ ವಿಶೇಷಾಣ. ವಿಶೇಷವಾದ ಕೆಲವು ಕೆಲಸಗಳ ಬಗ್ಗೆ ಆಗುವಾಗ ವಿಮರ್ಶೆ ಮಾಡಲಿಕ್ಕೆ ಒಬ್ಬ ರಾಜ ಆಗುವುದಿಲ್ಲ. ಯಾಕೆಂದ್ರೆ ಎಷ್ಟಾದರೂ ಕೇಳಿಕೊಂಡದ್ದು ಕಡಿಮೆ. ಅಶುದ್ಧಸ್ತೇಹ ದುರ್ಮತೇಹ ಅಂತಾನೆ. ಕೆಲವೊಮ್ಮೆ ನಮ್ಮ ಒಬ್ಬರ ಯೋಚನೆಗಳು ಕೆಟ್ಟದಾಗಬಹುದು, ಅದು ಕೆಟ್ಟ ರೀತಿಯಲ್ಲಿ ಅದರ ಯೋಚನೆಗಳು ಬರಬಹುದು, ಸಾಧ್ಯತೆ ಇರ್ತದೆ. ಹೀಗಾಗಿ ಮಂತ್ರಿಗಳು ಬೇಡವೇ ಬೇಡ ಆಗುವುದು ಸಾಧ್ಯವೇ ಇಲ್ಲ. ಕೆಲವು ವಿಷಯಗಳ ಬಗ್ಗೆ ಏನಾದರೊಂದು ವಿಮರ್ಶೆಗೆ ಬೇಕಾಗತ್ತೆ ಅಂತ ಹೇಳುತ್ತಾರೆ. ಅಂತ ಹೇಳಿಕೊಂಡು ತನ್ನ ಮೇಲೆ ಪ್ರೀತಿ ವಿಶ್ವಾಸ ಹೆಚ್ಚು ಇಲ್ಲದವನ ಮಂತ್ರಿಯ ಜೊತೆಯಲ್ಲಿ ಮಾತಾಡುವುದು ತಪ್ಪು ಅಂತಾನೆ ಭೀಷ್ಮ. ಮಂತ್ರಿಣಿ ಅನನುರಕ್ತೆ ವಿಶ್ವಾಸ ನೋಪಪದ್ಯತೆ. ರಾಜನಲ್ಲಿ ಹೆಚ್ಚು ಪ್ರೀತಿ ಇಲ್ಲದವ, ಅವನನ್ನು ಹೆಚ್ಚು ಹಚ್ಚಿಕೊಳ್ಳದವ, ಅಂತ ಒಬ್ಬ ರೀತಿಯ ಮಂತ್ರಿಯ ಬಗ್ಗೆ ರಾಜನು ಪೂರ್ತಿ ವಿಶ್ವಾಸ ಇಡ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ತಸ್ಮಾತ್ ಅನನುರಕ್ತಾಯ ನೈವ ಮಂತ್ರಂ ಪ್ರಕಾಶೇತ್. ಇದು ಪ್ರಧಾನವಾದ ಗೆರೆ. ಯಾವಾಗಲೂ ಯಾರು ರಾಜನ ಮೇಲೆ ವಿಶೇಷವಾದ ಪ್ರೀತಿ ವಿಶ್ವಾಸವನ್ನು ಇಡುವುದಿಲ್ಲ ಅಂತವರ ಹತ್ತಿರದಲ್ಲಿ ಯಾವತ್ತೂ ರಾಜ ರಾಜ್ಯದ ವಿಶೇಷ ಅಧಿಕಾರದ ಗುಟ್ಟು ಸಮಾಚಾರಗಳನ್ನೆಲ್ಲ ಬಹಿರಂಗಪಡಿಸಬಾರ್ದು, ಹೇಳಲಿಕ್ಕೆ ಹೋಗಬಾರ್ದು. ವ್ಯತೇದ್ಧಿ ಸ ರಾಜಾನಂ ಮಂತ್ರಿಭಿಹಿ ಸಹಿತ ಅನೃಜು. ರಾಜನ ಮೇಲೆ ಸರಿಯಾದ ವಿಶ್ವಾಸ ಇಲ್ಲದ, ಒಳಗೊಂದು ಹೊರಗೊಂದಿರತಕ್ಕಂತಹ ಮಂತ್ರಿಗಳು ಅವರ ಜೊತೆಯಲ್ಲಿ ರಾಜ ಒಂದೊಮ್ಮೆ ಏನಾದರೂ ಹೇಳಿಕೊಂಡು ಹೋಗಿದ್ರೆ ಅವರು ಇತರ ಮಂತ್ರಿಗಳ ಜೊತೆಯಲ್ಲಿ ಸೇರಿಕೊಂಡು ರಾಜನಿಗೆ ತೊಂದರೆ ಪಡಿಸಿಯಾರ. ಅವನ ವಿಷಯಗಳನ್ನು ಒಂದು ದೃಷ್ಟಿಯಿಂದ ಮುಂದಾಗಿ ಅದನ್ನು ತಿಳುಕೊಂಡು ರಾಜನನ್ನು ಎಲ್ಲಿ ಕಟ್ಟಿ ಹಾಕಬೇಕು, ಏನು ಮೋಸಗೊಳಿಸಬೇಕು ಅಂತ ಮಾಡಿರ. ಅದರಿಂದ ರಾಜನಿಗೆ ತೊಂದರೆಯಾಗತ್ತೆ. ಅಂತವರಲ್ಲಿ ಮಾತಾಡ್ಲಿಕ್ಕೆ ಹೋದರೆ ವಕ್ರ ಮಂತ್ರಿಗಳ ಜೊತೆಯಲ್ಲಿ ರಾಜ ತನ್ನ ಮಂತ್ರಾಲೋಚನೆಗಳ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಬಾರದು ಅಂತ. ಅದಕ್ಕೊಂದು ಬಹಳ ಚಂದವಾದ ದೃಷ್ಟಾಂತವನ್ನು ಭೀಷ್ಮ ಹೇಳುತ್ತಾನೆ. ಮಾರುತಃ ಅಪಹಿತಶ್ಚಿದ್ರೈ ಪ್ರವಿಶ್ಯ ಅಗ್ನಿರಿವದ್ರುಮ. ಬೆಂಕಿ ಹಿಡಿದಿದೆ, ಯಾವುದೊಂದಿಷ್ಟು ಕಟ್ಟಿಗೆಯ ರಾಶಿಗೋ, ಮರದ ತೋಪುಗೋ, ಕಸದ ಕಂತೆಗೋ, ಆಗ ಎಡೆಯಲ್ಲಿ ಗಾಳಿ ಸೇರಿದ್ರೆ ಏನಾಗತ್ತೆ ಅಂತಾರೆ. ಎಡೆಯಲ್ಲಿ ಅಂದ್ರೆ ಎಡೆಯಲ್ಲಿ ಆಗಬೇಕು. ಎಲ್ಲಿ ಕಸದ ಮೂಟೆಗಳ ಎಡೆಗಳಿರ್ತಾವೆ, ಛಿದ್ರ ರಂಧ್ರ, ಅಲ್ಲಿ ಗಾಳಿ ಹಾಕಿದ್ರೆ ಹೇಗೆ ಜೋರಾಗಿ ಹೊಕ್ಕ ಗಾಳಿ ಬೆಂಕಿಯನ್ನು ಮೇಲೆ ಮಾಡ್ತದೆ. ಅದರಿಂದ ಗಾಳಿ ಎಲ್ಲಿ ಬರಬೇಕು ಅಂತ ಸರಿ ಗೊತ್ತಿರಬೇಕು. ಗಾಳಿಗೆ ದಾರಿ ಸಿಕ್ಕಿದಾಗ ಹಿಡಿದ ಬೆಂಕಿಗೆ
ಭಗ್ಗನೆ ಏಳುವ ವ್ಯವಸ್ಥೆ ಆಗತ್ತೆ. ಹೀಗಾಗಿ ಇವರೆಲ್ಲ ರಾಜರ ಮೇಲೆ ಅವಕಾಶ ಸಿಕ್ಕಾಗ ಬಹಳ ದೊಡ್ಡ ಮಟ್ಟಿನಲ್ಲಿ ಉರಿದಾರು ಅಂತ ಹೇಳ್ತಾನೆ. ಹೀಗೆ ಇಂಥವರಲ್ಲೆಲ್ಲ ಕೆಲವೊಮ್ಮೆ ರಾಜ ತನ್ನ ಮತ್ತೆ ಮಂತ್ರಿಗಳನ್ನು ಪರೀಕ್ಷೆ ಮಾಡುವುದು ಹೇಗೆ, ಅವನ ಅನುರಾಗವನ್ನು ಪ್ರೀತಿ ವಿಶೇಷವನ್ನು ರಾಜನಲ್ಲಿ ಗೊತ್ತುಪಡಿಸಿಕೊಳ್ಳುವ ಕಥೆ ಹೇಗೆ, ಸುಮಾರಾಗಿ ನನ್ನ ಆಲೋಚನೆಯಂತೆ ಇಲ್ಲಿ ಭೀಷ್ಮ ಹೇಳುವ ಗೆರೆಗೆ ಸುಮಾರಾಗಿ ಬಹಳ ಬಹಳ ಚಂದವಾದ ಒಬ್ಬ ಉಪದೇಶಾದಿಗಳನ್ನು ಕೊಟ್ಟವ, ಪಾಠ ಮಾಡಿದವ, ಚಿಂತನೆ ಹೇಳಿಕೊಟ್ಟ ಒಬ್ಬ ಗುರುಗಳು, ಅವರ ಮೇಲೆ ಶಿಷ್ಯನಿಗೆ ಹೇಗೆ ಪ್ರತಿಪತ್ತಿ ಇರ್ತದೆ, ವಿಶ್ವಾಸ ಇರ್ತದೆ, ಗಾಢವಾದಂತಹ ಒಂದು ನಂಬಿಕೆ, ಒಂದು ಒಡನಾಟ ಇರುತ್ತದೆ. ಹಾಗಿರತಕ್ಕ ಮಂತ್ರಿಗಳ ಹತ್ತಿರದಲ್ಲಿ ರಾಜ ತನ್ನ ಗುಟ್ಟುಗಳನ್ನು, ವಿಚಾರಗಳನ್ನು ಮಂಡಿಸಬಹುದು, ಮಾತಾಡಿಸಬಹುದು ಅಂತ ಹೇಳಿಕೊಳ್ಳುವ ಹಾಗೆ ಉದಾಹರಣೆ ಕೊಡಲಿಲ್ಲ ಅವ. ಯಾಕೆ ನಾನು ಹೇಳುತ್ತೇನೆ, ಭೀಷ್ಮ ಹೇಳತಕ್ಕಂಥ ವಿಚಾರ ಹೇಗಿರ್ತದೆ ಅಂತ. ಒಬ್ಬ ಮಂತ್ರಿಯ ಮೇಲೆ ರಾಜನಿಗೆ ಮಾತಾಡುತ್ತಾ ವಿಷಯಗಳನ್ನು ಒಪ್ಪಿಸ್ತಾ ಚಿಂತನೆಗಳ ಕಥೆಯಲ್ಲಿ ಕೆಲವೊಮ್ಮೆ ಕೋಪ ಬರಬಹುದು. ಇಲ್ಲಾದರೂ ರಾಜನಿಗೆ ಬೇರೆ ವಿಷಯದಲ್ಲಿ ಕೋಪ ಇದ್ದಿರಬಹುದು. ಆದರೆ ಮಂತ್ರಿ ಹತ್ತಿರ ಬಂದಾಗ ಕೋಪ ಮುಂದುವರಿಕೆ ಆಗಿರಬಹುದು. ಅದರಿಂದ ಸಂಕ್ರುದ್ಧಶ್ಚೈಕದ ಸ್ವಾಮಿ ಸ್ಥಾನಾಚ್ಚೈವ ಅಪಕರಿಷ್ಯತೆ. ಇಂತಹ ಹೊತ್ತುಗಳಲ್ಲೆಲ್ಲ ರಾಜನು ಸಿಟ್ಟು ಬಂದಾಗ, ಅತಿರೇಕಕ್ಕೆ ಎದ್ದಿದ್ದಾಗ ಈ ಮಂತ್ರಿಯನ್ನು ಅವನ ಉನ್ನತ ಸ್ಥಾನದಿಂದ ತೆಗೆದುಹಾಕಬಹುದು. ಮನ್ನಣೆಯನ್ನು, ಮರ್ಯಾದೆಯನ್ನು ಅವನಿಗೆ ಕೊಡದೆ ಆತನನ್ನು ಹೊರಗಿಡಬಹುದು. ಅಷ್ಟೇ ಅಲ್ಲದೆ ಕೆಲವೊಮ್ಮೆ ವಾಚಾಕ್ಷಿಪತಿ ಸಮೃದ್ಧ, ಸಿಟ್ಟು ಮಾಡಿಕೊಂಡವ ಕೆಲವೊಮ್ಮೆ ಬೈದಾನ್, ಎಲ್ಲರೆದ್ರೆ ಸಭೆಯಲ್ಲೇ ಬೈದಾನ್, ಮಾತಿನಲ್ಲಿ ಅವನನ್ನು ತಿವಿದಾನ್, ಹೊರಟೋಗಿಲ್ಲಿಂದ ಅಂತ ಹೇಳಿ ಮತ್ತೆ ಪುನಃ ಪಶ್ಚಾತ್ ಪ್ರಸೀದತಿ. ಮತ್ತೆ ಕೆಲವೊಮ್ಮೆ ಅವನ ಮೇಲೆ ಏನು ತೊಂದರೆ ಇಲ್ಲ ತಾನೆ, ಹಾಗೆ ಸಿಟ್ಟು ಜೋರಿತ್ತು, ಹಾಗೆ ಹೇಳಬಾರದಿತ್ತು ಅಂತೇಳಿ ಅವನ ಮೇಲೆ ಸ್ವಲ್ಪ ಅನುರಾಗವನ್ನು, ಪ್ರೀತಿಯನ್ನು, ಅನುಗ್ರಹವನ್ನು ಮಾಡಿ ಮತ್ತೆ ಬಾ ಅಂತೇಳಿ ಮಂತ್ರಿ ಸ್ಥಾನದಲ್ಲಿ ಅವನನ್ನು ಉನ್ನತ ಸ್ಥಾನದಲ್ಲಿ ಕುಳ್ಳಿರಿಸಿಯಾನು. ತಾನಿ ತಾನ್ಯ ಅನುರಕ್ತೇನ ಶಕ್ಯಾನಿ ಹಿ ತಿತಿಕ್ಷಿತ. ಇಂಥ ಅನೇಕ ಘಟನೆಗಳು ರಾಜನಿಂದ ಒಮ್ಮೆ ಅವನನ್ನು ದೂರಗಳಿಸುವುದು, ಬೈಯುವುದು, ಅವನಿಗೆ ಸ್ಥಾನಮಾನಗಳನ್ನು ಇಲ್ಲದಂತೆ ಮಾಡುವುದು, ಹೀಗೆಲ್ಲ ಅನೇಕ ರೀತಿಯಲ್ಲಿ ಅವನನ್ನು ಆಚೀಚೆ ಮಾಡಬಹುದು. ಹಾಗಿದ್ದರೂ ಇಂತಹ ಒಂದು ಅವನ ಕೋಪ ತಾಪಗಳನ್ನು ಎಲ್ಲ ಯಾರು ಸಹಿಸಿಕೊಳ್ಳುತ್ತಾನೆ ಅಂತವನು ನಿಜವಾಗಿ ಮಂತ್ರಿ ಪದವಿಗೆ ಯೋಗ್ಯನಾಗ್ತಾನೆ, ರಾಜನೇ ಸಲಹೆ ಮಾಡಲಿಕ್ಕೆ ಬರ್ತದೆ. ಇದರಲ್ಲಿ ಗಮ್ಮತ್ತುಂಟು. ಮಂತ್ರಿಣಾಂತು ಭವೇತ್ ಕ್ರೋಧ ಅಂತಾರೆ ಭೀಷ್ಮರು. ಇಂಥದ್ದೆಲ್ಲ ಮೇಲೆ ಕೆಳಗೆ ಆಚೆ ಈಚೆ ದುಡಿದಾಗ ಮಂತ್ರಿಗಳಿಗೂ ಕೋಪ ಬರುವುದಿಲ್ಲ ಅಂತಲ್ಲ, ಬರ್ತದೆ, ಬರಬಹುದು, ಬಂದಿದೆ. ಬಂದಾಗಲೂ ಆ ಕೋಪವನ್ನು ಮಂತ್ರಿ ಸಹಿಸಿಕೊಳ್ಳಬೇಕು, ತಣ್ಣಗೆ ಆಗಬೇಕು. ಯಾಕೆಂದ್ರೆ ಕೆಲವು ಮಂತ್ರಿಗಳ ಕೋಪ ವಿಸ್ಫೂರ್ಜಿತ ವಿಮಾಶನೆ ಅಂತಾರೆ, ಅದು ಗುಡುಗಿದಾಗಿರ್ತದೆ, ಸಿಡಿಲು ಬಳಿದಾಗಿರ್ತದೆ ಅಂತ. ಅಂತಹ ಕೋಪಗಳು ಮಂತ್ರಿಗಳಿಗೂ ಬಹುದು ಸಹಜ. ಅಷ್ಟು ರೇಗಿಸ್ತಾನೆ ರಾಜ, ಅಷ್ಟು ಅವಮಾನ ಮಾಡುತ್ತಾನೆ, ಅಷ್ಟು ನಿಂದೆ ಮಾಡುತ್ತಾನೆ. ಆ ಎತ್ತರದಲ್ಲಿ ಸ್ಥಾನಮಾನಗಳಿಂದ ವಂಚಿಸ್ತಾನೆ ಅವನನ್ನು. ಅವನಿಗಿಂತ ಕೆಳಗಿನ ಇನ್ನಷ್ಟು ಅಯೋಗ್ಯನ ಹತ್ತಿರದಲ್ಲಿ ಹೆಚ್ಚಿನ ಮರ್ಯಾದೆಯನ್ನು ಕೊಟ್ಟುಕೊಳ್ಳುತ್ತಾನೆ, ಇನ್ನಷ್ಟು ಅವನಿಗೆ ತೊಂದರೆ ಆಗಬಹುದು. ಆದರೂ ಎಷ್ಟು ಸಂಹಾರತೆ ತಾನಿ ಭಕ್ತು ಪ್ರಿಯ ಚಿಕೀರ್ಷಯ. ಅವನಿಗೆ ಖಾಲಿ ಏನು ಕೇಳಿದ್ರೆ ತನ್ನ ಸ್ಥಾನಮಾನಗಳ, ತನ್ನ ಮಾನ ಮರ್ಯಾದೆಗಳ ಪ್ರಶ್ನೆ ಅಲ್ಲ, ದೊರೆಯ ನಿಜವಾದ ದೊರೆತನವನ್ನು, ಅವನ ಏಳಿಗೆಯನ್ನು ಯಾರು ಬಯಸ್ತಾನೆ ಇಂಥ ಹೊತ್ತಿನಲ್ಲಿ ಅದನ್ನು ಅದು ಬಿಟ್ಟುಕೊಂಡು ತನ್ನ ತೊಂದರೆಗಳನ್ನು, ಹಿಂಸೆಗಳನ್ನೆಲ್ಲ ಅದನ್ನು ಬಿಟ್ಟುಕೊಂಡು ಯಾರು ನಿಜವಾಗಿ ರಾಜನ ಹೆಮ್ಮೆಗಾಗಿ, ಪ್ರತಿಷ್ಠೆಗಾಗಿ, ಅವನ ಪ್ರೀತಿಗಾಗಿ ಇರ್ತಾನೆ, ಸಮಾನ ಸುಖ ದುಃಖಂತಂ ಪೃಚ್ಛೇದರ್ಥೇಶು ಮಾನವಂ. ಅವನು ನಿಜವಾಗಿ ರಾಜನ ಸುಖ ದುಃಖಗಳಿಗೆ ಸಮಾನವಾಗಿ ಸ್ಪಂದಿಸುವವನಾದ್ದರಿಂದ, ಆಯ್ತಲ್ಲ ನಿನ್ನ ಸ್ವರೂಪ ಗೊತ್ತಾಯಿತು, ಸ್ವಭಾವ ಅರ್ಥ ಆಯಿತು, ಹೋಗ್ತೇನೆ, ಹಾಳಾಗಿ ಹೋಗು, ನೀನಿದ್ದೆಲ್ಲ ಹೇಳಿಕೊಟ್ಟಿದ್ದೆಲ್ಲ ಅದನ್ನೆಲ್ಲ ನಾನು ಮತ್ತೆ ಊರಿಗೆ ತಿಳಿಸ್ತೇನೆ, ಹೀಗೆಲ್ಲ ರಾಜನಿಗೆ ವಿರೋಧ ಮಾಡಿಕೊಳ್ಳದೆ ಆದ ತನ್ನ ತೊಂದರೆಗಳನ್ನು, ಅವಮಾನಗಳನ್ನೆಲ್ಲ ಸಹಿಸಿಕೊಳ್ಳುವವನಾದ್ರೆ ಇವನು ಖಂಡಿತವಾಗಿ ರಾಜ ಅಂತ, ಈ ಮಂತ್ರಿ ಅಂತ ಅರ್ಥ. ಅವನಲ್ಲಿ ಸಲಹೆ ಸೂಚನೆಗಳನ್ನು ವಿನಿಮಯ ಮಾಡಿಕೊಳ್ಳಬಹುದು.
ಇದು ಒಂದು ಪರೀಕ್ಷೆ ವಿಧಾನ ಹೌದು. ಮತ್ತೆ ರಾಜನಿಗೆ ಯಾರು ಮಂತ್ರಿಗಳು ತನ್ನಲ್ಲಿ ಅನುರಕ್ತರನ್ನು ನೋಡಿಕೊಳ್ಳಬೇಕಾದ್ರೆ ಕೆಲವರನ್ನು ಕೆಲವು ವಿಷಯಗಳಲ್ಲಿ ರೇಗಿಸಿ, ಹಂಗಿಸಿ, ಸ್ಥಾನಭ್ರಷ್ಟರನ್ನಾಗಿಸಿ ನೋಡಿಕೊಂಡಾಗಲೂ ಅವನೊಂದೊಮ್ಮೆ ರಾಜನ ಶ್ರೇಯಸ್ಸನ್ನೇ ಬಯಸಿದ್ದರೆ ಅವನು ಖಂಡಿತವಾಗಿ ಆಗೋದು ಅಂತ ಭೀಷ್ಮ ಹೇಳ್ತದೆ. ಅದಕ್ಕೆ ನಾನು ಉದಾಹರಣೆ ನೀಡಿದ್ದು ಗುರು ಶಿಷ್ಯರ ಸಂಪರ್ಕದಂತೆ ಅಂತ. ಎಲ್ಲ ಗುರುಗಳು ಬೈತಾರೆ, ಚೆಡಿಸ್ತಾರೆ, ನಿಂದಿಸ್ತಾರೆ ಅಂತಲ್ಲ, ಅದೇನು ದೊಡ್ಡ ಸಂಗತಿ ಅಲ್ಲ. ಯಾಕೆ ಶಿಷ್ಯ ಅವನು ಸಂಪೂರ್ಣ ತನ್ನನ್ನು ಸಮರ್ಪಿಸಿಕೊಂಡಿರ್ತಾನೆ. ಆದ್ರಿಂದ ಈ ದೃಷ್ಟಾಂತ ಎಷ್ಟು ದೊಡ್ಡ ಸಂಗತಿ ಆಗುವುದಿಲ್ಲ. ಆದರೆ ರಾಜಮಂತ್ರಿಗಳಲ್ಲಿ ಎಲ್ಲ ಹಾಗಲ್ಲ. ಮಂತ್ರಿಗಳು ತಮ್ಮನ್ನು ಸರ್ವಸ್ವವಾಗಿ ರಾಜನಿಗೆ ಕೊಟ್ಟುಕೊಂಡದ್ದಿಲ್ಲ. ಅವರು ದೊಡ್ಡತನದಲ್ಲಿ ಇರ್ತಾರೆ. ಅದರಲ್ಲಿ ಮಂತ್ರಿಗಳೆಲ್ಲ ರಾಜನಿಗಿಂತ ಮೇಲಿನ ದರ್ಜೆಯವರು, ಜಾತಿಯವರೆಲ್ಲ ಆಗ್ತಾರೆ. ಇಂತಹ ಸಂದರ್ಭಗಳಲ್ಲಿ ಗೌರವಿಸಬೇಕಾದ್ದು ರಾಜನ ಕರ್ತವ್ಯ. ಆದರೆ ಅವನ ಮೊನೊಪೋಲಿಗೆ, ಅವನ ಚಿಂತನೆಗೆ ಅದು ವಿರೋಧವಾಗಿದ್ದಾಗ ಸಹಜವಾಗಿ ಕೋಪ ನಿಷ್ಠುರಗಳಿಂದ ಆಡಬಹುದು ರಾಜ. ಆದರೂ ಸಿದ್ಧಾಂತದ ಮೇಲೆ ಅಭಿನಿವೇಶವುಳ್ಳ ಮಂತ್ರಿ ರಾಜನಿಗೆ ಕೆಡುಕಾಗದಂತೆ ಅವನಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ನೆಲೆಗೊಂಡಿದ್ರಂತವನಲ್ಲಿ ಸಲಹೆ, ಮಂತ್ರಾಲೋಚನೆ, ಚಿಂತನೆ, ರಾಜಕೀಯ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಭೀಷ್ಮರು ಮಂತ್ರಿಗಳ ಬಗ್ಗೆ ಒಂದು ಬಹಳ ಚಂದವಾದ ಮಾತನ್ನು ಹೇಳಿದರು. ಮತ್ತೆ ಯಾರಲ್ಲೆಲ್ಲ ಮಾತಾಡಬಾರದು, ರಾಜ ತನ್ನ ಒಳಗಿನ ವಿಷಯಗಳ ಬಗ್ಗೆ, ರಾಜಸೂತ್ರದ ಬಗ್ಗೆ, ರಾಜನೀತಿಯ ಬಗ್ಗೆ ಯಾರಿಗೆಲ್ಲ ಬಹಿರಂಗಪಡಿಸಬಾರದು ಹೇಳಿದರೆ, ಅನೃಜು ಅನುರುಕ್ತೋಪಿ ಸಂಪನ್ನಶ್ಚೇತರೈ ಗುಣೈ, ಅವನು ರಾಜನ ಮೇಲೆ ವಿಶ್ವಾಸ ಉಂಟವನಿಗೆ, ಬೇರೆ ಒಳ್ಳೆಯ ಗುಣಗಳೆಲ್ಲ ಉಂಟವನಲ್ಲಿ. ಹಾಗಿದ್ರೂ ಅವನಲ್ಲಿ ಒಂದು ರೀತಿಯ ಪ್ರಾಮಾಣಿಕತೆ ಇಲ್ಲ. ಅವನು ವಕ್ರ, ಅವನು ಆಗೊಂದು ಈಗೊಂದು ಮಾಡ್ಯಾನ ಅಂತವನಿಗೆ ರಾಜನ ಬಗ್ಗೆ ಗೊತ್ತಿರ್ತದೆ. ರಾಜ್ಞ ಪ್ರಜ್ಞಾನಯುಕ್ತೋಪಿ, ರಾಜನ ಕೈಂಕರ್ಯಗಳ ಬಗ್ಗೆ, ಆಗುಹೋಗುಗಳ ಬಗ್ಗೆ ಅವನಿಗೆ ಚೆನ್ನಾಗಿ ಪರಿಚಯ ಉಂಟು. ಆದರೂ ನಮಂತ್ರಂ ಶ್ರೋತು ಮರ್ಹತಿ, ಅವನಿಗೆ ರಾಜ ತನ್ನ ಗುಟ್ಟನ್ನು ಹೇಳಬಾರದು, ರಾಜನೀತಿಯ ಚಿಂತನೆಗಳನ್ನು ಅವನ ಹತ್ತಿರದಲ್ಲಿ ಬಿಟ್ಟುಕೊಡಬಾರದು. ಯಾಕೆಂದ್ರೆ ಅವನು ರಾಜನಿಗೆ ತುಂಬಾ ಇಷ್ಟ ಆದರೂ ರಾಜನ ಎಲ್ಲ ವಿಷಯಗಳಲ್ಲಿ ಆಗುಹೋಗುಗಳು ತಿಳ್ಕೊಂಡಿದ್ರು. ಹಿಂದೊಮ್ಮೆ ಹೇಳಿದ್ದೇವೆ ನಾವು, ಮಂತ್ರಿಗಳು ಅಂದಾಗ ಬಂಧುಗಳು ಆಗಿರ್ತಾರೆ, ಹಿರಿಯರು ಇರ್ತಾರೆ, ರಾಣಿಯ ಸಂಬಂಧಿಗಳು ಆಗುವುದಿಲ್ಲ ಅಂತ. ಹೀಗಾಗಿ ಬೇಕಾದಷ್ಟು ರಾಜನ ಬಗ್ಗೆ ತಿಳ್ಕೊಂಡಿದ್ದರೂ ಅವನ ಸ್ವಭಾವದಲ್ಲಿ ಸರಿಕಟ್ಟಿ ಇಲ್ಲ. ಅವನು ಅಪ್ರಾಮಾಣಿಕ ಇದ್ದಾನೆ. ಯಾವತ್ತು ಎಂದಾದ್ರೂ ಎಲ್ಲಿಯಾದ್ರೂ ಒಳ್ಳೆ ಗುಣಗಳು ತುಂಬಿದ್ರು ಒಂದು ಸಣ್ಣ ಕೆಟ್ಟದಾದ ಅಪ್ರಾಮಾಣಿಕತೆ, ವಕ್ರತೆ ಇರ್ಲಿಕ್ಕೆ ಹೋಗಿ ಅವನು ನೇರ ಅಲ್ಲದೇ ಇರುವುದರಿಂದ ಈ ಗುಣ ಯಾವತ್ತೂ ಅವನನ್ನು ಅಲ್ಲಾಡಿಸಬಹುದಾದ್ರೆ ಅಂತವರ ಹತ್ತಿರದಲ್ಲಿ ರಾಜ ಮಾತಾಡಬಾರದು. ಮಂತ್ರಾಲೋಚನೆಗಳ ಬಗ್ಗೆ ಇಲ್ಲ, ರಾಜ್ಯದ ವಿಶೇಷ ವಿಷಯಗಳ ಚಿಂತನೆ ಚರ್ಚೆಗಳು ಅಂತವರಲ್ಲಿ ನಡೆಸಬಾರದು. ಇದೊಂದು ಮುಖ. ಇಂಥದ್ದು ಇನ್ನು ಹೇಳ್ತಾನೆ. ಯಾರು ಹೇಗಿರ್ತಾನೆ ಕೇಳಿದರೆ, ಯಹ ಅಮಿತ್ರೈ ಸಂಬದ್ಧ, ಶತ್ರುಗಳೊಟ್ಟಿಗೆ ಸೇರಿದ್ದಾನೆ, ನಪರಾನ್ ಬಹುಮನ್ಯತ್, ಅವನು ಬೇರೆ ಯಾರನ್ನು ದೊಡ್ಡ ಮನಸ್ಸಿನಲ್ಲಿ ದೊಡ್ಡ ವ್ಯಕ್ತಿಯಾಗಿ ಗುರುತಿಸುವುದಿಲ್ಲ. ಅಂದ್ರೆ ಅವನಲ್ಲಿ ಈಗೋ ಜಾಸ್ತಿ ಇದೆ, ಇದ್ದಿರಬಹುದು ತಿಳ್ಕೊಂಡಿದ್ದಾನೆ ಅಂತ ಹೇಳಿಕೊಂಡು. ಆದ್ರೆ ಅವನು ಶತ್ರುಪಾಳೆಯದವರ ಜೊತೆಯಲ್ಲಿ ಸಂಬಂಧವನ್ನು ಪಟ್ಟಿದ್ದಾನೆ. ಅವನ ಸಂಬಂಧಿಕರು ಎಲ್ಲಿಯೂ ಶತ್ರುಪಾಳೆಯದವರು ಇರಬಹುದು, ಮದುವೆ ಮಾಡಿಕೊಟ್ಟು ಹೀಗೆ ಬಂಧುಗಳು ಒಂದೊಮ್ಮೆ ಶತ್ರುಗಳದ್ದಾಗಿದ್ದರೆ ಅಂತವರ ಜೊತೆಯಲ್ಲಿ ಯಾವತ್ತೂ ಸಹ ಸುಹೃತ್, ಅವನು ಒಳ್ಳೆ ಗೆಳೆಯ ರಾಜನತ್ತು. ಆದರೂ ಸಹ ರಾಜನ ಒಳ್ಳೆ ಗೆಳೆಯ ಸುಹೃತ್ ತಾದೃಶ ರಾಜ್ಞ, ರಾಜನಂತೆ ಬಹಳ ಚೆನ್ನಾಗಿ ರಾಜನಿಗೆ ಗೆಳೆಯನಂತೆ ಇದ್ದರೂ ನವಂತರಂ ಶ್ರೋತು ಮರಹತಿ, ಅವನಿಗೆ ಹೇಳಬೇಡ ಸುದ್ದಿ. ಯಾಕೆಂದ್ರೆ ಅವನು ಅಮಿತ್ರ ಬಾಂಧವ, ಶತ್ರುಪಕ್ಷದವರನ್ನು ತನ್ನ ಸಂಬಂಧಿಗಳನ್ನೇ ಬಡಿದಿದ್ದಾನೆ ಅಷ್ಟೇ. ಅವನಲ್ಲಿ ಏನಿಲ್ಲ ದೋಷ, ಅವನ ಬಂಧುಗಳವರಾಗಿದ್ದಾರೆ ಅಂತ. ಆದರೂ ಎಲ್ಲಿಯಾದರೂ ಅವನನ್ನು ಹ್ಯಾಕ್ ಮಾಡಿಕೊಂಡ್ರೆ, ಅವರು ಎಗರಿಸಿಕೊಂಡ್ರೆ, ಇವ ರಾಜನ ಫ್ರೆಂಡ್ ಹೇಳಿಕೊಂಡು ವಿಷಯ ಲೀಕ್ ಆದ್ರೆ ಅದರಿಂದ ಅಂತವರ ಹತ್ರ ಮಾತಾಡಬೇಡ, ತಿಳಿಸಿಕೊಡುವ ಸಂಭವವೇ ಇರಬಾರದು ಅಂತ ಹೇಳ್ತಾನೆ. ಮತ್ತೆ ಭೀಷ್ಮ ಅವಿದ್ವಾನ್ ಅಶುಚಿ ಸ್ತಬ್ಧ ಶತ್ರುಸೇವಿ ವಿಕರ್ತನ ಅಸುರತ್ ಕ್ರೋಧನ ಲುಬ್ಧ. ನೋಡಿ, ಒಂದಿಷ್ಟು ಪಟ್ಟಿ ಮಾಡುತ್ತಾನೆ. ದುಷ್ಟ ಗುಣಗಳು ಏನು, ಶಿಷ್ಟ ಗುಣಗಳು ಹೇಗೆ ಅಂತ. ಇದರ ವಿರುದ್ಧಗಳಲ್ಲಿ ಮಾತಾಡಬಹುದು, ಇಂಥವರಲ್ಲಿ ಬೇಡ ಅಂತ ಹೇಳಲಿಕ್ಕೆ ಅಷ್ಟೇ. ಅವಿದ್ವಾನ್
ವಿಷಯ ಗೊತ್ತಿಲ್ಲ, ಓದಿಕೊಂಡಿಲ್ಲ, ಚಿಂತನೆಗಳು ಇಲ್ಲ, ಶಾಸ್ತ್ರ ಪ್ರಮೇಯ ಬರುವುದಿಲ್ಲ, ಅಂತವರ ಹತ್ರ ಎಂತ ಮಾತಾಡುದು ಕೇಳ್ತಾನೆ. ಆದ್ರಿಂದ ಮಾತಾಡಬೇಕಾದ ಯಾರಲ್ಲಿ? ವಿದ್ವಾನ್, ಅದರ ಬಗ್ಗೆ ಜ್ಞಾನವುಳ್ಳವನಲ್ಲಿ, ರಾಜನೀತಿ ತಜ್ಞನಲ್ಲಿ ಮಾತಾಡಬೇಕು ಹೊರಟು ಯಾರ್ಯಾರನ್ನು ಯಾವ್ಯಾವುದೋ ವಿಷಯದಲ್ಲಿ ಮಾತಾಡಿಸುವುದು ಅರ್ಥ ಇಲ್ಲ. ಆದ್ರಿಂದ ಅವಿದ್ವಾನ್, ಅಶುಚಿ, ಮತ್ತೆ ನಿರ್ಮಲನಾಗಿರಬೇಕು. ಒಳಗೂ ಹೊರಗೂ ಭಾವ ಮತ್ತು ದೇಹ ಇದೆರಡು ಶುದ್ಧವಾಗಿದ್ದಾಗ ಮಾತ್ರ ಮನುಷ್ಯ ಚೆನ್ನಾಗಿರ್ತಾನೆ. ಇಲ್ಲಾದ್ರೆ ಒಂದಕ್ಕೊಂದು ಹೊಡೆದಾಡಿಕೊಂಡು ವ್ಯಕ್ತಿಯ ಮನಸ್ಸು ಕಿರಿಕಿರಿಯಿಂದ ಸುದ್ದಿಗಳನ್ನೆಲ್ಲ ಲೀಕ್ ಮಾಡಬಹುದು. ಅದರಿಂದ ಶುಚಿರ್ಭೂತನಾದವ ನಮಗೆ ಬೇಕು. ಕೈ ಬಾಯಿ ಶುದ್ಧ ಹೇಳ್ತಾರಲ್ಲ ಹಾಗೆ ದೇಹ ಮಾತು ಮನಸ್ಸು ಎಲ್ಲ ಶುದ್ಧನಾದವ ಬೇಕು ನಮಗೆ. ಇನ್ನೊಂದು ಸ್ತಬ್ಧ, ಅಹಂಕಾರಿ, ಗರ್ವಿ, ಬಹಳಷ್ಟು ಬೂಟಾಟಿಕೆಯವ, ತಲೆಯಲ್ಲಿ ಒಂದಿಷ್ಟು ಉಂಟು ಅಂತ ಹೇಳಿಕೊಂಡು ತಿರುಗುವವ, ಇಂಥವರು ನಮಗೆ ಬೇಡ. ಸೆಟದು ನಿಲ್ಲುವವ ನಮಗೆ ಬೇಡ, ಬಗ್ಗೆ ನಡೆಯುವವ ನಮಗೆ ಬೇಕು ಅಂತಾನೆ. ಇದೊಂದು ವಿನೀತನನ್ನು, ವಿದ್ವಾಂಸನನ್ನು, ಶುಚಿರ್ಭೂತನನ್ನು ಮಾತಾಡಿಸಬಹುದು, ತದ್ವಿರುದ್ಧ ಧರ್ಮದವರನ್ನು ದೋಷಿಗಳನ್ನು ಆಗುವುದಿಲ್ಲ. ಮತ್ತು ಶತ್ರು ಸೇವಿ, 4ನೇ ಅಂಶ ಹೇಳ್ತಾನೆ. ಶತ್ರುಪಾಳೆಯದವರನ್ನು ಇಷ್ಟಪಡುವವ ಇದ್ರೆ, ಅವರ ಗ್ಯಾಂಗಿನಲ್ಲಿ ಸೇರಿಕೊಂಡವನಾದ್ರೆ, ಅವರನ್ನು ಪ್ರೀತಿಸ್ತಾನೆ ಅಂತಾದ್ರೆ ಅಂತವರ ಬಗ್ಗೆ ಗುಟ್ಟು ರಟ್ಟು ಮಾಡಬೇಡ. ಅದನ್ನ ನೀವು ಅಶತ್ರು ಸೇವೆ ಆಗಬೇಕು. ಶತ್ರುಪಕ್ಷದಲ್ಲಿ ಇಲ್ಲದವನು ನಮಗೆ ಬೇಕು. ಸಂಬಂಧಿಗಳು ಇರಬಾರದು, ಇವನು ಇರಬಾರದು. ಮತ್ತೊಂದು ಹೇಳುತ್ತಾನೆ ವಿಕಥನಃ ಅಂತ, ಸುಳ್ಳು ಹೇಳುವವ, ಬೊಗಳೆ, ಬಾಯಿ ಬಡುಕ, ಸುಮ್ಮನೆ ಹೇಳಿಕೊಂಡು ಹೋಗುವ ಇಂಥವ್ರು ಬೇಡ ಅಂತಾನೆ. ಯಾಕೆ? ಅವನ ಬಾಯಲ್ಲಿ ಬಂದೋದೀತು ಅಂತ. ಸತ್ಯ ವಿಷಯ ಅಂತ ಆಗಿದ್ದು ಸುಳ್ಳಿನ ಕಥೆಯಲ್ಲಿ ಬರಬಹುದು, ಸುಳ್ಳು ವಿಷಯ ಅಂತ ಅದು ಸತ್ಯವಾಗಿ ಬಂದಿರಬಹುದು. ಅದನ್ನು ತದ್ವಿರುದ್ಧವಾಗಿ ಹೇಳುವವ ಇರುವುದೊಂದು, ಹೇಳುವುದೊಂದು. ಕಥಾವಾಕ್ಯ ಪ್ರಬಂಧ ಅಂತ ಕತ್ತನಾದ್ರೆ ವಿಕತ್ತನ ಅಂದ್ರೆ ವಿರುದ್ಧ ಕಥೆ ಅಂತ. ತಾನೇ ಹೆಣದ್ದು ಎಲ್ಲ ಹೇಳಿಬಿಡುತ್ತಾನೆ. ಅಂತವರು ನಮಗೆ ಬೇಡ. ಆದ್ರಿಂದ ಸರಿಯಾಗಿ ಚಿಂತನೆ ಮಾಡಿ ಹೇಳುವವನು ನಮಗೆ ಬೇಕೆನ್ನುವುದು ಇನ್ನೊಂದು ಮುಖ. ಮತ್ತು ಹೇಳ್ತಾನೆ ಅಸುರತ ಅಂತ, ರಾಜನ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲ, ಗೆಳೆಯ ಅಲ್ಲ ರಾಜನು, ಬೇಡ ಅಂತ. ರಾಜ ತನ್ನ ಮಂತ್ರಾಲೋಚನೆ ತನಗೆ ಗೊತ್ತಿದ್ದವರು ಬೇಕು, ಗೆಳೆಯನಾಗಿರಬೇಕು. ಮತ್ತು ಕೊನೆಗೊಂದು ಹೇಳ್ತಾನೆ ಕ್ರೋಧನಃ ಅಂತ, ಸಿಟ್ಟುಗಾರ. ಅದು ಅತಿರೇಕ ಸಿಟ್ಟಿನಲ್ಲಿ ಹೋದಾಗ ಬಾಯಲ್ಲಿ ಬಂದು ಹೋಗ್ತದೆ ಕೆಲವೊಮ್ಮೆ. ಆದ್ರಿಂದ ಸಿಟ್ಟು ಬಂದಾಗ ಮನಸ್ಸು ಕಂಟ್ರೋಲ್ ಅಲ್ಲಿ ಇರುವುದಿಲ್ಲ. ಎಲ್ಲದಕ್ಕೂ ಕೋಪತಾಪವನ್ನು ಪಡೆಯುವವನ ಹತ್ತಿರದಲ್ಲಿ ರಾಜ ಹೋಗಿ ಮಂತ್ರಾಲೋಚನೆ ಮಾಡಬಾರ್ದು. ಇಲ್ಲಿ ರಾಜನ ಮೇಲೆ ಅವನು ಆಕ್ರೋಶ ವ್ಯಕ್ತಪಡಿಸಿ ಹಲ್ಲೆಗೆ ತೊಡಗಿದ್ರೆ ಅದು ಹೌದು. ಇದು 7 ಮಾತ್ರ ಅಲ್ಲದೆ ಇನ್ನೊಂದು ದೋಷ ಹೇಳ್ತಾನೆ, ಲುಬ್ಧ ಅಂತ ಹೇಳ್ತಾನೆ. ಇದು ಭಾರಿ ದೊಡ್ಡ ದೋಷ. ಯಾರು ದುಡ್ಡಿಗೆ ಬಗ್ತಾನೆ, ಲೋಭಕ್ಕೆ ಒಳಗಾಗಿದ್ದಾನೆ, ಅಂತವರನ್ನು ಬೇಗ ಪ್ಯಾಕ್ ಮಾಡ್ಲಿಕ್ಕೆ ಆಗ್ತದೆ. ಅಂತವರ ಕಥೆಯಲ್ಲಿ ರಾಜ ಅಂದ್ರೆ ಯಾರಲ್ಲಿ ತೋಷ ಇಲ್ಲ, ತುಷ್ಟಿ ಇಲ್ಲ, ತೃಪ್ತಿ ಇಲ್ಲ, ಯಾರು ಲೋಭಿಗಳಾಗ್ತಾನೆ ಅಂತವರ ಜೊತೆಯಲ್ಲಿ ರಾಜ ಮಂತ್ರಾಲೋಚನೆ ಮಾಡಿದ್ರೆ ಅವನು ಯಾವುದೋ ಒಂದು ಆಸೆಗೆ ಬಲಿಯಾಗಿ ರಾಜನ ಸೀಕ್ರೆಟ್ ಅನ್ನು ಹೊರಗೆ ಹಾಕಬಹುದು. ಇಂಥವರು ಬೇಡ ಅಂತ ಹೇಳಿಬಿಟ್ಟು, ಬಹಳ ಚೆನ್ನಾಗಿ ಬೇಡ ಅಂತ ಹೇಳಿಬಿಟ್ಟು. ಮತ್ತು ಒಳ್ಳೆ ಗುಣ ಉಂಟು, ನೀವು ಹೇಳಿದಾಗ ಒಳ್ಳೆ ತಿಳ್ಕೊಂಡಿದ್ದಾನೆ, ವಿನಯ ಇದೆ, ಶತ್ರುಪಕ್ಷದವ ಅಲ್ಲವ, ನೇರ ಇದ್ದಾನೆ ಅಂತವರಾಗಿದ್ರು ಆಗಂತು ಅನುರಕ್ತೋಪಿ ಕಾಮಮಸ್ತು ಬಹುಶ್ರುತ, ಅವನು ಆಗಂತುಕನಿದ್ದಾನೆ. ಬಂದವ ರಾಜನಿಗೆ ಪೂರ್ತಿ ಪರಿಚಯ ಆಗಲಿಲ್ಲ, ಅವನ ಕುಲಗೋತ್ರಗಳು ಸರಿಯಾಗಿ ಗೊತ್ತಿಲ್ಲ, ಅವನ ಹಿನ್ನೆಲೆ ತಿಳಿದಿಲ್ಲ. ಅದು ಒಳ್ಳೆ ಓದಿಕೊಂಡಿದ್ದಾನೆ, ಅರ್ಥ ಆಗಿದೆ, ಬಹಳಷ್ಟು ತಿಳ್ಕೊಂಡಿದ್ದಾನೆ, ಎಲ್ಲ ವಿಷಯಗಳು ಬರುತ್ತೆ. ರಾಜನ ಮೇಲೆ ವಿಶ್ವಾಸ ಇದೆ ಅವನಿಗೆ. ಅವನು ಸತ್ಕೃತಃ ಸಮಿಭಕ್ತೋವ, ಅವನು ರಾಜನಿಂದ ಗೌರವಿಸಲ್ಪಟ್ಟಿರ್ತಾನೆ. ರಾಜನಿಂದ ಆಳ್ವಿಕೆಗೆ ಅಥವಾ ಅವನ ದುಡ್ಡುಗಳಿಗೆ, ದಾನಗಳಿಗೆ, ಅವನ ಕರುಣೆಗೆ ಪಾತ್ರನಾಗಿರ್ತಾನೆ. ಆಗಿದ್ದರೂ ಬೇಡಪ್ಪ, ನಮಂತ್ರಂ ಶ್ರೋತ್ಮಿಮರ್ಹತಿ. ಯಾಕೆಂದ್ರೆ ಅವನು ಬಂದವಲ್ವಾ, ನಮಗೆ ಪೂರವನ್ನದ್ದು ಗೊತ್ತಿಲ್ಲ ಕಥೆ ಏನು ಅಂತ. ಒಳ್ಳೆಯವನಿದ್ದಾನೆ, ಎಲ್ಲ ಸರಿ. ಆದ್ರೆ ಏನಾದ್ರೂ ಬಂದವನು ಅಂದ ತಕ್ಷಣ ಇಲ್ಲಿ ಅವನು ಅಲ್ಲ, ಅದರಿಂದ ಎಲ್ಲಿ ಅವನು ಗೊತ್ತಿಲ್ಲ, ಇನ್ನೇನು ಆಗಿಬಿಟ್ರೆ ಹೆಚ್ಚು ಕಡಿಮೆ. ಅದನ್ನು ಆದಷ್ಟು ಆಗಂತುಕರ ಬಗ್ಗೆ ಎಚ್ಚರ ಇರಬೇಕು ಹೇಳುತ್ತಾನೆ. ಅವರು ಯಾಕೆ ಬಂದ್ರು, ಹೇಗೆ ಬಂದ್ರು, ಏನು ಬಂದ್ರು, ಎಲ್ಲಿ ಬಂದ್ರು, ಏನಾಗುತ್ತೆ ಅಂತ ಪೂರ್ಣ ಅವರ ವಿವರ ಗೊತ್ತಾಗದೆ ಅವರ ಬಗ್ಗೆ ನಾನು ಮಂತ್ರಾಲೋಚನೆ ಮಾಡಲಿಕ್ಕೆ ಇಲ್ಲ ಅನ್ನುವುದನ್ನು ಗಟ್ಟಿ ಮಾಡ್ತಾನೆ. ಮತ್ತೆ ವಿಧರ್ಮತಃ ವಿಪ್ರಕೃತಃ ಪಿತಾಯಸ್ಯ ಅಭವತ್ ಪುರ, ಒಬ್ಬ ಇದ್ದಾನೆ, ಚೆನ್ನಾಗಿದ್ದಾನೆ, ರಾಜನಿಗೆ ಬೇಕಾದಷ್ಟು ಆಪ್ತೆಯಲ್ಲಿ ಬರುವವನಿರಬಹುದು,
ಅಂತವನಲ್ಲಿ ಮಾತಾಡುವ ಅಂದ್ರೆ ಸ್ವಲ್ಪ ಅವನ ಹಿನ್ನೆಲೆ ನೋಡಿ ಅಂತಾರೆ. ಎಂತದು? ಅವನಪ್ಪ ಯಾರು? ಅವನಪ್ಪ ಹಿಂದೆ ರಾಜ್ಯದಲ್ಲಿದ್ದವ, ದೊರೆಗೆ ಹತ್ತಿರ ಆಗಿದ್ದ. ಅವನೇನೋ ಒಂದು ಅನ್ಯಾಯ ಮಾಡಿದ್ದಾನೆ, ಅವನನ್ನು ರಾಜ್ಯ ಹೊರಗಾಕಿದ್ದಾನೆ ಅಂತೂ ಲೆಕ್ಕಕ್ಕಿಟ್ಟುಕೊಳ್ಳಲಿಲ್ಲ. ಅವನ ಅನ್ಯಾಯ ಪ್ರವೃತ್ತಿಯಿಂದಾಗಿ ಇವನಪ್ಪ ಕೆಟ್ಟವ ಅಂತ ಆಗಿ ಹೋಗಿದೆ ಅಂತ ಆದರೂ ಮಗನನ್ನು ಪಡಿಬೇಡ ಅಂತ. ನೋಡಿ, ಯಾರ ತಂದೆ ಅನ್ಯಾಯದಿಂದ ರಾಜನಿಂದ ಬಹಿಷ್ಕೃತನಾಗಿರ್ತಾನೆ, ದೂರ ಕಳಿಸಲ್ಪಡ್ತಾನೆ, ದೂರ ಇಡಲ್ಪಟ್ಟಿರ್ತಾನೆ, ಅಂತವರ ಫ್ಯಾಮಿಲಿಯಿಂದ ವಂಶದಿಂದ ರಾಜನಿಗೆ ಸಹಾಯಕನಾಗಿ ಮಂತ್ರಾಲೋಚನೆಯಲ್ಲಿ ಮಂತ್ರಿಯಾಗಿ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ. ಯಾಕೆಂದ್ರೆ ಒಂದ್ಸರ್ತಿ ಅವನನ್ನು ರಾಜ ಅವನಪ್ಪನನ್ನು ದೂರ ಮಾಡಿದ್ದಾನಲ್ಲ, ಮಾಡಿದ ಅನ್ಯಾಯಕ್ಕೆ ಏನೋ ಅವನಲ್ಲಿ ಟ್ಯಾಕ್ಸ್ ಹಾಕಿರಬಹುದು, ಹೆಚ್ಚಿಗೆ ತಪ್ಪು ಮಾಡಿದ್ದಕ್ಕೆ ಫೈನ್ ದಂಡ ಹಾಕಿರಬಹುದು. ಆ ದ್ವೇಷ, ಆ ನೋವು ತನ್ನ ಮಗನ ಮೂಲಕ, ತನ್ನ ಸಂಬಂಧಿ ಮೂಲಕ ಇಲ್ಲಿ ನಡೆಸಿಕೊಡಬಹುದು, ಸಾಧ್ಯತೆ ಇದೆ. ಅದಕ್ಕೋಸ್ಕರ ಎಂತ ಒಳ್ಳೆಯವನಾಗಿದ್ರು ಅವನ ಹಿನ್ನೆಲೆಯಲ್ಲಿ, ಅವನ ಹಿಂದಿನವರ ಮೇಲೆ ಎಲ್ಲಿಯಾದರೂ ರಾಜನಿಂದ ಏನಾದ್ರೂ ಆಗಿದ್ರೆ, ತಿರಸ್ಕಾರಗಳಾಗಿದ್ರೆ ಅಂತವರ ಮಂತ್ರಾಲೋಚನೆಗೆ ಅನ್ಫಿಟ್, ಬೇಡ. ಸತ್ಕೃತ ಸ್ಥಾಪಿತ ಸ್ಥಾಪಿ, ಅವನ ರಾಜ್ಯದಲ್ಲಿ ಕೆಲಸಕ್ಕೆ ನಿಯುಕ್ತನಾಗಿದ್ರು, ಗೌರವಕ್ಕೆ ಪಾತ್ರನಾಗಿದ್ರು, ಅವನ ಜೊತೆಯಲ್ಲಿ ಮಾತಾಡುವುದು ಬೇಡ. ನಮಂತರಂ ಶ್ರೋತಮಾರತಿ, ರಾಜನ ಗುಟ್ಟಿನ ವಿಷಯ, ನೀತಿಶಾಸ್ತ್ರದ ವಿಷಯದಲ್ಲಿ ಅವನಲ್ಲಿ ಚರ್ಚೆ ಎಲ್ಲ ಬೇಡ. ಅವನಿಗೆ ಗೊತ್ತಾಗುದು, ಅವನಿಗೆ ಗೊತ್ತಾಗಿ ತಂದೆಗೆ ಹೋಗಿ ಹೇಳ್ತಾನೆ, ಇವತ್ತೇನಾಯ್ತು ತಿಳಿಸ್ತಾನೆ. ಏನು ಬಂದಾಗ ತಂದೆ ಕೇಳಿ ತಿಳಿತಾನೆ. ತಂದೆ ಏನು ಮಾಡ್ತಾನೆ? ಆಗದ ರಾಜ ಆದ್ರಿಂದ ಅವನಿಗೆ ಅವನು ಬೇರೆ ರೀತಿಯಲ್ಲಿ ಅದನ್ನು ದುರುಪಯೋಗ ಪಡಿಸುವ. ಮಗನಿಂದ ಆಗದಿದ್ರು, ಬಂಧುವಿನಿಂದ ಆಗದಿದ್ರು, ಅವನ ಹಿಂದಿನಿಂದ ಆದ್ರಿಂದ ಯಾರಾದರೂ, ಇದು ಪಿತಾ ಮಾತ್ರ ಅಲ್ಲ, ಅವನ ಮಗ ಆಗಿದ್ರೆ ಅಂತಲ್ಲ, ಯಾರದ್ದೇ ಸಂಬಂಧಿಗಳು ರಾಜನಿಂದ ಒಂದೊಮ್ಮೆ ದೂರೀಕೃತರಾಗಿದ್ರೆ ಅಂತವರ ಸಂಬಂಧಪಟ್ಟವರ ವಿಷಯವನ್ನು ಮಂತ್ರಾಲೋಚನೆಯಲ್ಲಿ ವ್ಯಕ್ತಿಗಳನ್ನಾಗಿಸಿಕೊಳ್ಳಬಾರದು ಅಂತ ಕಡಕ್ಕಡಿಯಾಗಿ ಹೇಳುತ್ತಾರೆ. ಮತ್ತೊಂದು ಮುಖ್ಯ ಇದೆ, ಎಷ್ಟು ಅಲ್ಪೇನಾಪಿ ಕಾರ್ಯೇಣ ಸಕೃದ ಆಕಾರಿತೋ ಭವೇತ್. ರಾಜನಿಗೆ ಯಾರೊಬ್ಬ ರಾಜ ಕರೆದಿದ್ದಾನೆ, ರಾಜನ ಸೇವೆಯೋ ಮತ್ತೊಂದು ಇನ್ನು ಮಾಡಿದ್ದಾನೆ, ಅಲ್ಲಿ ಮುಗಿದೋಯ್ತು ವಾಸ್ತವವಾಗಿ. ಆದ್ರೆ ಅವನೇನ್ ಮಾಡ್ತಾನೆ? ಏನೋ ಒಂದು ಅವನ ಸಂದರ್ಭಕ್ಕೆ ಬಂದಾಗ ರಾಜನಲ್ಲಿ ಮತ್ತೆ ಬೇಡಲಿಕ್ಕೆ ಬರ್ತಾನೆ. ಬೇರೆಲ್ಲ ಗುಣ ಒಳ್ಳೇದೇ ಉಂಟು ಅವನಲ್ಲಿ, ಆದ್ರೆ ಅವನಲ್ಲಿ ಇದೇ ಒಂದು ದುರ್ಗುಣ. ಏನು ಗುಣ ಅಂದ್ರೆ, ತನ್ನ ಸಣ್ಣ ಕೆಲಸಕ್ಕೆ ರಾಜನನ್ನು ಹಿಡಿತಾ ಇರ್ತಾನೆ. ರಾಜ ಯಾವುದಕ್ಕೂ ಕರೆದಿದ್ದಾನೆ, ಅದನ್ನು ಮಿಸ್ಯೂಸ್ ಮಾಡಿಕೊಂಡು ತನ್ನ ಕೆಲಸಗಳಿಗೋಸ್ಕರ ರಾಜನಲ್ಲಿ ಕೈ ಹೊಡುತ್ತಾನೆ. ಪುನರನ್ಯೈರ್ ಗುಣೈರ್ಯುಕ್ತ ನಮಂತರಂ ಶ್ರೋತುಮರ್ಹತಿ, ಅಂತವನನ್ನು ಸಹ ನಾವು ಪರಿಗಣೆಗೆ ಪಡೀಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾನೆ. ಅವನು ಬರಬಾರದು. ಯಾಕೆಂದ್ರೆ ಅವನಿಗೆ ಸಣ್ಣ ಪುಟ್ಟದ್ರಲ್ಲಿಯೂ ರಾಜನಲ್ಲಿ ಬೇಡುವ ಚಟ ಉಂಟು. ಆದ್ರಿಂದ ಮಂತ್ರಾಲೋಚನೆ ಮಾಡ್ಲಿಕ್ಕೆ ಹೋದಾಗ ಅದರ ಬಗ್ಗೆ ಹೇಳುತ್ತೇನೆ, ನನಗೊಂದಿಷ್ಟು ಕೊಡಬೇಕು ನೀನು ಗ್ರಾಮ, ಇಂಥ ಒಂದು ಆಧಿಪತ್ಯ ನನಗಿರ್ಲಿ ಎಂದು ಶುರು ಮಾಡ್ತಾನೆ. ಹೀಗಾಗಿ ಬೇಡುವ ಸ್ವಭಾವ, ಕೈ ಒಡ್ಡುವ ಸ್ವಭಾವ ಇದ್ದವನಲ್ಲಿ ಮಂತ್ರಾಲೋಚನೆಗೆ ಸ್ಥಾನಮಾನ ಕಡಿಮೆ ಅಂತ. ಮತ್ತಾರು ಬೇಕಯ್ಯ, ಎಂತ ಆಗಬಾರದವರನ್ನು ಬೇಕಾದಷ್ಟು ಹೇಳಲಿಕ್ಕೆ ಬರ್ತದೆ. ಆಗುವವರು ಹೇಗಿರುವುದು? ಕೃತ ಪ್ರಜ್ಞಶ್ಚ ಮೇಧಾವಿ ಬುಧ ಜಾನಪದ ಶುಚಿ ಸರ್ವಕರ್ಮಸು ಯಃ ಶುದ್ಧ ಸಮಂತ್ರಂ ಶ್ರೋತುಮಾನ. ಒಳ್ಳೆ ಓದಿಕೊಂಡಿರ್ಬೇಕು, ಇಷ್ಟ ಆಯ್ತಾ? ಮುಖ್ಯ ವಿಷಯ ಅದು. ಪ್ರಜ್ಞಾವಂತ, ರಾಜನೀತಿಯನ್ನು ಚೆನ್ನಾಗಿ ಬಲ್ಲವ, ಮತ್ತು ಅದನ್ನು ಹೇಳಿಕೊಳ್ಳಲಿಕ್ಕೆ ಬರುವವ, ಮೇಧಾವಿ, ತಲೆಯಲ್ಲಿ ಹೊತ್ಕೊಂಡಿದ್ದಾನೆ, ಅದನ್ನು ಉಪಯೋಗಿಸಿಕೊಳ್ಳುವ ಸಾಮರ್ಥ್ಯ ಇದೆ ಅವನಲ್ಲಿ. ಬುಧ, ಬುದ್ಧಿವಂತ, ಒಳ್ಳೆ ಚಾಣಾಕ್ಷ, ಅದರೊಟ್ಟಿಗೆ ಜಾನಪದ, ಇದು ಮುಖ್ಯ. ಊರಿನವನ ಅಂತ ನೋಡುವಂತ. ಊರಿನವ, ನಮ್ಮ ಊರಿನವನಾದ್ರೆ ನಮ್ಮ ಊರಿನವನಿಗೆ ಆಗು ಹೋಗುಗಳು, ಏರುಪೇರುಗಳು, ಉದ್ದಾಗಲಗಳು ಚೆನ್ನಾಗಿ ಗೊತ್ತಿರುತ್ತವೆ. ಅಂದವನ ಜೊತೆಯಲ್ಲಿ ರಾಜ ಮಾತಾಡುವುದರಲ್ಲಿ ಅರ್ಥ ಇರ್ತದೆ. ಯಾವುದೋ ಒಂದು ದೇಶದವನಲ್ಲಿ, ಯಾವುದೋ ಒಂದು ಊರಿನವನಲ್ಲಿ ಈ ಊರಿನ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಹೋದ್ರೆ ಅರ್ಥ ಏನಾಗುತ್ತೆ ಅವನಿಗೆ? ಹೊರಗಿನವನು ಯಾವತ್ತೂ ಹೊರಗಿನವನೇ. ಬೇರೆ ದೇಶದವನು ಈ ದೇಶವನ್ನು ಆಳಲು ಅಥವಾ ನೋಡಿಕೊಳ್ಳಲು ಬರ್ತಾನೆ ಅಂದರೆ ಇಲ್ಲಿದು ದೋಚಲಿಕ್ಕೆ ಬರ್ತಾನೆ ಅಂತಲೇ ಅರ್ಥ. ಒಂದು ವಿಷಯ, ಅವನು ಅಲ್ಲಿ ಯಾಕೆ ಅನ್ಪಾಪ್ಯುಲರ್, ಆ ದೇಶದಲ್ಲಿ ಯಾಕೆ ಅವನು ಬೇಡ, ಅಲ್ಲಿ ಯಾಕೆ ಅವನದು ಬೇಡ ಬೀಳಿಲ್ಲ. ಅದರಿಂದ ಆದಷ್ಟು ರಾಜ ತನ್ನ ಊರಿನವರಲ್ಲೇ ಮಾತಾಡಲಿಕ್ಕೆ ನಿಲ್ಲಬೇಕು ಎನ್ನುವುದೊಂದು ಪಾಯಿಂಟ್. ಊರಿನವನಾದ್ರೆ ಅವನ ಗುಣಗಳು, ಕುಲಗೋತ್ರಗಳು, ಆಚೀಚಿನ ವರ್ತಮಾನಗಳು ಬಹಳ ಚೆನ್ನಾಗಿ ಜನಜನಿತವಾಗಿರ್ತದೆ, ರಾಜನಿಗೂ ಗೊತ್ತಾಗ್ತದೆ.
ಅಂಥವನು ಮತ್ತೆ ಒಳ್ಳೆ ನಿರ್ಮಲನು, ಎಲ್ಲ ವಿಷಯದಲ್ಲಿ ಶುದ್ಧನು, ಶುದ್ಧ ಅಂತಃಕರಣ, ಶುದ್ಧ ಕೈಕಾಲುಗಳು, ಶುದ್ಧ ಪ್ರವೃತ್ತಿಗಳು, ಅಂಥವನು ನಮಗೆ ಬೇಕು. ಅದೇ ಪಾಪ ಪ್ರಜ್ಞೆ ಉಳ್ಳವನು ಅಂತ ಅರ್ಥ. ಅನ್ಯಾಯ ಮಾಡುವುದಿಲ್ಲ ಅವನು. ಸರ್ವಕರ್ಮಸಿಯ ಶುದ್ಧ, ಎಲ್ಲ ಕೆಲಸದಲ್ಲಿ ಅವನು ನಿರ್ಮಲನಾಗಿರ್ಬೇಕು, ಸ್ವಚ್ಛವಾದ ಕೆಲಸವನ್ನು ನಡೆಸಿಕೊಳ್ಳುವಲ್ಲಿ ಸಮರ್ಥನಾಗಿರ್ಬೇಕು. ಇಂಥವನಲ್ಲಿ ಖಂಡಿತವಾಗಿ ನೀನು ಮಾತಾಡುವಂತ ಧರ್ಮರಾಜನಲ್ಲಿ ಭೀಷ್ಮ ಹೇಳ್ತಾನೆ. ಸಮಂತ್ರಂ ಶ್ರೋತುಮರದ, ಇದು ರಾಜನ ಗುಟ್ಟಿನ ಸಂಗತಿಗಳು, ಅರಮನೆಯ ಮಾತುಗಳು ಅವನಿಗೆ ಕೇಳಿಸುವುದು, ರಾಜಕೀಯದ ಆಡಳಿತೆಯ ಗೆರೆಗಳು ಅವನಿಗೆ ಅರ್ಥ ಆಗಿಸುವುದು, ಮಾತಾಡಲಿಕ್ಕೆ ಕರಿಬಹುದು ಅವನಂತ. ಜ್ಞಾನ ವಿಜ್ಞಾನ ಸಂಪನ್ನ ಪ್ರಕೃತಿಜ್ಞ, ಇನ್ನೊಂದು ಮುಖ್ಯ ಹೇಳ್ತಾನೆ, ಪರಾತ್ಮನೋಹ ಪ್ರಕೃತಿಜ್ಞ ಅಂತ. ತನ್ನ ಮತ್ತು ಮತ್ತೊಬ್ಬನ ಸ್ವಭಾವವನ್ನು ಅರಿಯುವವನು ಬೇಕು ನಮಗೆ. ಇದು ದೊಡ್ಡ ಪಾಯಿಂಟ್, ಕೊನೆಗಳಿಗೆವರೆಗೂ ಭೀಷ್ಮ ಎತ್ತಿ ಹಿಡಿದದ್ದು ಹಾಗೆ. ಪ್ರಜೆಗಳ ನಾಡಿಮಿಡಿತವನ್ನು ಚೆನ್ನಾಗಿ ಬಲ್ಲವ, ಸೇನಾಪತಿಗಳ ಉಳಿದವರ ಎಲ್ಲ ಸ್ವಭಾವವನ್ನು ಅರಿತವ, ತನ್ನ ಮಾತ್ರ ಅಲ್ಲದೆ ರಾಜರ ಇತರರ ಬಗ್ಗೆಯೂ ಎಚ್ಚರವುಳ್ಳವನು ಬೇಕು ನಮಗೆ. ಅಂಥವನು ಜ್ಞಾನ ವಿಜ್ಞಾನ ಸಂಪನ್ನ, ಸಾಮಾನ್ಯವಾದ ಅರಿವು, ವಿಶೇಷವಾದ ಅರಿವು, ಅಂದ್ರೆ ಸ್ಪೆಷಲೈಸ್ ಹೇಳ್ತಾರಲ್ಲ ಹಾಗೆ. ಒಳ್ಳೆಯ ವಿಷಯಗಳು ಗೊತ್ತಿರಬೇಕು ಅವನಿಗೆ, ಅದರಲ್ಲಿ ವಿಶೇಷವಾದ ವಿಚಾರಗಳು ಅವನಿಗೆ ಗೊತ್ತಿರಬೇಕು. ಇಂಥವನು ನಿಜವಾಗಿ ರಾಜನಿಗೆ ಗೆಳೆಯನಾಗ್ತಾನೆ. ಸುಹೃದ ಆತ್ಮಸಮಹ ರಾಜ್ಞ, ರಾಜನಿಗೆ ತನ್ನ ಹಾಗಿದ್ದವನ ಅನಿಸ್ತಾನೆ. ತನ್ನ ಸಮನಾದಂಥ ಇಂಥವನ ಜೊತೆಯಲ್ಲಿ ರಾಜ ಬಹಳ ಚೆನ್ನಾಗಿ ಸಮಂತ್ರಂ ಶ್ರೋತುಮರ್ಹತಿ, ಚರ್ಚೆಗೆ ಅವನನ್ನು ಸೇರಿಸಲಿಕ್ಕೆ ಆಗ್ತದೆ ಅಂತ. ಮತ್ತು ಕೆಲವು ಗುಣಗಳನ್ನು ಉಲ್ಲೇಖ ಮಾಡುತ್ತಾನೆ. ಮಂತ್ರಿಗಳಲ್ಲಿ ಇರಬೇಕಾದ ಸತ್ಯವಾಕ್, ಶೀಲ ಸಂಪನ್ನ, ಗಂಭೀರ, ಬಹಳ ಚೆನ್ನಾಗಿ ಅವನು ಬಹಳ ಸುಂದರವಾಗಿ, ಸತ್ರಪಃ ಮೃದು, ಕೋಮಲನಾಗಿರ್ಬೇಕು, ಉಗ್ರ ಅಲ್ಲ, ಕ್ರೂರ ಅಲ್ಲ, ಕರಾಳ ಅಲ್ಲ, ಸಾಫ್ಟ್. ಮತ್ತೆ ನಾಚಿಕೆ ಬೇಕು ಅವನಿಗೆ. ನಾಚಿಕೆ ಅಂದ್ರೆ ತಪ್ಪು ಮಾಡುವಲ್ಲಿ, ಸುಳ್ಳು ಹೇಳಲಿ ಅವನು ತನ್ನನ್ನು ತಾನೇ ದೂರ ಮಾಡಿಕೊಂಡಿರಬೇಕು. ಸಾರಾಸಗಟಾಗಿ ನಿರ್ಭಯವಾಗಿ ಅನ್ಯಾಯ ಮಾಡುವವನಲ್ಲ, ಮಾಡುವುದಿಲ್ಲ, ಅನ್ಯಾಯ ಮಾಡಲಿಕ್ಕೆ ಏಸ್ತಾನೆ. ಗಂಭೀರ ಇರ್ತಾನೆ, ಬರಿಯಂಗೆ ಬಡಿಸಿಕೊಳ್ಳುವುದಿಲ್ಲ, ತನ್ನನ್ನು ಎಕ್ಸ್ಪೋಸ್ ಮಾಡುವುದಿಲ್ಲ, ಯಾವತ್ತು ಅಂತರ್ಮುಖನಾಗಿರ್ತಾನೆ. ಒಳ್ಳೆ ಚಾರಿತ್ರ್ಯ ಇದೆ, ಶೀಲ ಸಂಪನ್ನ, ಸತ್ಯವಾಕ್, ಮಾತಿನಲ್ಲಿ ಒಳ್ಳೆತನ ಇದೆ, ನೇರ ಇದೆ. ಪಿತೃ ಬೈತಾಮಹ, ಹಳೆಯ ಕಥೆಗಳು ಗೊತ್ತವನಿಗೆ, ಹಿಂದಿನವರು ನಡೆದು ಬಂದ ದಾರಿಯಲ್ಲಿ ಬಂದಿದ್ದಾನೆ, ಅಂದ್ರೆ ಕರಗತ ಮಾಡಿಕೊಂಡಿದ್ದಾನೆ ಸಬ್ಜೆಕ್ಟ್. ಅಂತವ ನಿಜವಾಗಿ ಪಿತೃ ಬೈತಾಮಹ ಯಸ್ಯಾತ್ ಸಮಂತ್ರಂ ಶ್ರೋತುಮರ್ಹತಿ, ಅವನಿಗೆ ನೀನು ನಿನ್ನ ದೇಶದ ಒಳಿತು ಕೆಡುಕುಗಳ ಬಗ್ಗೆ ಮಾತಾಡಿಕೊಳ್ಳಿಕ್ಕೆ ಆಗ್ತದೆ ಅಂತ. ಸಂತುಷ್ಟ ಸಮ್ಮತಃ ಸದ್ವಿಹಿ. ಇನ್ನು ಹೇಳುವುದಾದ್ರೆ ಅವನು ಆಗ ಹೇಳಿತ್ತು, ಲೋಭಿ ಆಗಬಾರದು ಹೇಳೋದಕ್ಕೆ. ಸಂತುಷ್ಟ, ಅವನಿಗೆ ತೃಪ್ತಿ ಇರಬೇಕು. ತೃಪ್ತಿ ಇಲ್ಲದವನನ್ನು, ಆಸೆ ಬುರುಕನನ್ನು ಯಾರಾದರೂ ಎಗರಿಸಿಕೊಳ್ಳುತ್ತಾರೆ. ಎಷ್ಟೋ ಸಣ್ಣ ಪುಟ್ಟ ಮಕ್ಕಳ ಮನಸ್ಸನ್ನು ಕೆಡಿಸಲಿಕ್ಕೆ ಏನೋ ಒಂದು ಕೊಟ್ಟು ತಿನ್ನಲಿಕ್ಕೆ ಅವರನ್ನು ತಮ್ಮೆಡೆಗೆ ಹಾಕಿಕೊಳ್ಳುವುದಿಲ್ಲ, ಅವರಿಂದ ಘನಘೋರವಾದ ಅಪರಾಧಗಳನ್ನು ಆಡಿಸಿಕೊಳ್ಳುವುದಿಲ್ಲ. ಹಾಗೆ ಜನ ಅತೃಪ್ತವಾದ್ದರಿಂದಲೇ ಹಾನಿಯನ್ನು ನಡೆಸಿಕೊಳ್ತಾರೆ. ಆದರೆ ಮನುಷ್ಯ ಮೊದಲಿಗಿದ್ದದರಲ್ಲಿ ತೃಪ್ತಿಯನ್ನು ಪಡೆಯಲಿಕ್ಕೆ ಕಲಿಬೇಕು. ಸಾಚಾವಾದ ಮಾರ್ಗದಿಂದ ಸಂಪಾದನೆ ಮಾಡಿದ್ರಲ್ಲಿ ಬದುಕನ್ನು ಹಸನುಗೊಳಿಸಬೇಕು. ಸಂತುಷ್ಟ, ಸಾಕು ಅಂತ ಮನುಷ್ಯನಿಗೆ ಆಗದೇ ಇದ್ರೆ ಅವನಿಗೆ ಬೇಕು ಅಂತ ಶುರುವಾದ್ರೆ ಇಡೀ ಜಗತ್ತು ನುಂಗಿದ್ರು ಅವನಿಗೆ ತೃಪ್ತಿಯಾಗುವುದಿಲ್ಲ. ಅಂತವರ ಜೊತೆಯಲ್ಲಿ ಮಾತುಕತೆ ಬೇಡ ಅಂದ ರಾಜನಿಗೆ ಭೀಷ್ಮ. ಸಂತುಷ್ಟ ಸಮ್ಮತ ಸದ್ವಿಹಿ, ಸಜ್ಜನರು ಒಪ್ಪುವ ವ್ಯಕ್ತಿತ್ವನಲ್ಲಿ ಇರಬೇಕು. ಶೌಟೀರ, ಆಹ, ಜೋರುತನ ಬೇಕವನು, ಎಲ್ಲದರಲ್ಲಿ ಏನು ಬೇಡ ಅಂತಲ್ಲ. ದ್ವೇಷ್ಯ ಪಾವಕ, ದ್ವೇಷ್ಯ ಪಾಪಕ, ಎರಡು ಪಾಠಗಳು ಕಾಣುತ್ತವೆ. ಬೇಡವಾದದ್ದನ್ನು, ನಿಂದ್ಯವಾದದ್ದನ್ನು, ಅದು ಪಾಪದಂತೆ ಅದನ್ನು ಗಮನಿಸಿ ಅದನ್ನು ಬಿಡಬೇಕು. ಶತ್ರುಗಳು ಪಾಪಿಗಳು ಅಂತ ಹೇಳಿಕೊಳ್ಳುವಾಗ ಅವರ ಸುದ್ದಿಗೆ, ಅವರಿಗೆ ಸಹಾಯಕ್ಕೆ ಬಾರದಂತಿರಬೇಕು. ಯಾರು ರಾಜನಿಗೆ ಆಗುವುದಿಲ್ಲ ಅವರ ಮೇಲೆ ಇವನಿಗೆ ಕನಿಕರ ಇಲ್ಲ, ಹಾಗಿರಬೇಕು. ಇನ್ನೊಂದು ಮುಖ ದ್ವೇಷ್ಯ ಪಾವಕ ಅಂದ್ರೆ ಅಗ್ನಿ ಅಂತ ಅರ್ಥ. ಶತ್ರುಗಳಿಗೆ ಅಗ್ನಿ ಅಂತೆ, ಬೇಡದ ಸಂಗತಿಗಳಿಗೆ ಬೆಂಕಿ ಅಂತೀವ, ಅದನ್ನು ಸುಟ್ಟು ಹೊರಗಾಕುವಲ್ಲಿ ಇರಬೇಕು. ಹಾಗೆಯೇ ಮಂತ್ರವಿತ್ ಕಾಲವಿತ್ ಶೂರ, ಸಮಾಚಾರ ಏನು ಕೇಳಿದ್ರೆ ಏನು ಮಾತಾಡ್ತಾರೆ ಎನ್ನುವುದರ ಬಗ್ಗೆ ಗೊತ್ತಿರಬೇಕಲ್ಲ ಅವರಿಗೆ. ಯಾವತ್ತು ಅದನ್ನು ಬೇಕೇ ಬೇಕಲ್ಲ. ಅದನ್ನು ಹೇಗೆ ಗುಟ್ಟಾಗಿ ಇಡಬೇಕೆನ್ನುವುದು ಗೊತ್ತಿರಬೇಕು ಅವನಿಗೆ. ಅದರ ರಹಸ್ಯ ಏನೊಂದು ಗೊತ್ತಿರಬೇಕು. ಮತ್ತು ಕಾಲ ದೇಶ ಇದರ ಪರಿಜ್ಞಾನ ಎಲ್ಲ ಅವನಿಗೆ ಬೇಕು.
ಅಂತವನು ಒಳ್ಳೆಯ ಶೂರನಾಗಿದ್ದವ ರಾಜನಿಗೆ ಮಂತ್ರಿ ಆಗ್ತಾನೆ. ಸಮಂತರಂ ಶ್ರೋತಮರ್ಹತಿ. ಅವನು ನಿಜವಾಗಿ ಅಂತವನು ಒಳ್ಳೆಯವನಾಗ್ತಾನೆ ವಾಸ್ತವವಾಗಿ. ಮತ್ತೆ ಪೌರ ಜಾನಪದಾಹ ಯಸ್ಮಿನ್ ವಿಶ್ವಾಸಂ ಧರ್ಮತೋ ಯಯು. ವಾಸ್ತವವಾಗಿ ಪೌರ ಜಾನಪದಾನಾಂ ಜೌನಪಾದ ಜನಾಹ ಯಸ್ಮಿನ್ ವಿಶ್ವಾಸಂ ಧರ್ಮತಃ. ಊರಿನವರು, ಪಟ್ಟಣಿಗರು, ಹಳ್ಳಿಯವರು ಎಲ್ಲ ಯಾರಲ್ಲಿ ನಿಜವಾಗಿ ಸಹಜವಾಗಿ ವಿಶ್ವಾಸವನ್ನು, ಅನುರಾಗವನ್ನು ಪಡೆದಿರ್ತಾರೆ, ನಂಬಿಕೆಯನ್ನು ಮಾಡಿರ್ತಾರೆ ಅಂತವನು. ಅವನು ಯೋದ್ಧ, ನಯ ವಿಪಶ್ಚಿಚ್ಚ. ಅವನಿಗೆ ರಾಜನೀತಿ ಗೊತ್ತಿರಬೇಕು, ಹೋರಾಟ ಮಾಡಲಿಕ್ಕೂ ಗೊತ್ತಿರಬೇಕು. ಇಂಥವನ ಜೊತೆಯಲ್ಲಿ ರಾಜ ಮಾತಾಡಬಹುದು. ರಾಜತನದ ಬಗ್ಗೆ, ರಾಜ್ಯದ ಬಗ್ಗೆ ಚಿಂತನೆಯನ್ನು ಮಾಡಬಹುದು. ಯಾಕೆಂದ್ರೆ ಅವನಿಗೆ ಪೌರರ, ಜಾನಪದರ ಬಗ್ಗೆ ಗೊತ್ತಿದೆ. ಊರಿನ ಮಂದಿಯ ಬಗ್ಗೆ ತಿಳಿದವನಲ್ಲಿ ಮಾತಾಡು ರಾಜ ಅಂತ ಹೇಳ್ತಾನೆ. ಯಾವುದೋ ಊರಿನವನಾದ್ರೆ ಈ ಊರಿನವರ ಬಗ್ಗೆ ಏನು ಗೊತ್ತಾಗುತ್ತೆ ಅವನಿಗೆ, ಅದಕ್ಕೋಸ್ಕರ ಈ ಊರಿನವರು ಬೇಕು, ಅದಕ್ಕೆ ಬಹಳಷ್ಟು ಬಾರಿ ಹೇಳುತ್ತಾನೆ. ಮತ್ತೆ ಪ್ರಜೆಗಳ ಇಂಬು ಏನು, ಇಂಗಿತ ಏನು ಅರ್ಥ ಆಗ್ಬೇಕು ಅವನಿಗೆ. ಅವರ ಪ್ರಕೃತಿ ಸ್ವಭಾವಗಳನ್ನು ತಿಳಿದವನಿರಬೇಕು. ಮನುಷ್ಯರ, ಊರಿನವರ, ಸಾಮಾನ್ಯರ ಗತಿ ಏನಂತ ಅರ್ಥ ಆಗದವನಲ್ಲಿ ರಾಜ ಮಾತಾಡಿ ಏನು ಪ್ರಯೋಜನ? ಅಂತವರು ನಮಗೆ ಬೇಕು. ಅಂತವರ ಜೊತೆಯಲ್ಲಿ ಮಂತ್ರಿ ಆಗ್ತಾನೆ ಅವನು ಅಂತ ರಾಜನಿಗೆ ಹೇಳುತ್ತಾನೆ. ಸರ್ವಲೋಕ ವಿಮಂ ಶಕ್ತಃ ಸಾಂತ್ವೇನ ಕುರುತೆ ವಶಂ. ಸಮಾಧಾನದಿಂದಲೇ, ದಂಡದಿಂದ ಅಲ್ಲದೆ, ಸಾಮಾನ್ಯವಾದ ಮಾತಿನ ಚಿಂತನೆಯಲ್ಲಿಯೇ, ನಯವಂತಿಕೆಯಲ್ಲಿಯೇ, ನೀತಿಶಾಸ್ತ್ರದಲ್ಲಿಯೇ ಇಡೀ ಪ್ರಜೆಗಳನ್ನು ಯಾರು ಕಂಟ್ರೋಲ್ ಮಾಡುತ್ತಾನೆ, ಇಟ್ಕೊಳ್ಳಿಕ್ಕೆ ಸಮರ್ಥನಾದ ಮಾತುಕತೆಯನ್ನು ಹೇಳುತ್ತಾನೆ, ಗೊತ್ತುಪಡಿಸ್ತಾನೆ. ಯಾರಿಗೆ ಇಡೀ ಲೋಕದ ಮೇಲೆ, ಪ್ರಜೆಗಳ ಮೇಲೆ ಸಾಮಾನ್ಯವಾದ ಭಾವದಿಂದಲೇ, ಮಾತಿನಿಂದಲೇ ನಿಲ್ಲಿಸುವ ಸಾಮರ್ಥ್ಯ ಬರ್ತದೆ, ಒಳ್ಳೆಯ ದಾರಿಯಲ್ಲಿ ಇಳಿಸುವ ಸಾಮರ್ಥ್ಯ ಬರ್ತದೆ. ತಸ್ಮೈ ಮಂತ್ರ ಪ್ರಯೋಕ್ತವೆ. ಅಂತವರ ಜೊತೆಯಲ್ಲಿ ಮಾತಾಡಬೇಕು ರಾಜ. ಸ್ವಯಂ ಹೇಳಿದ ತಕ್ಷಣ, ಮಾತಾಡಿದ ತಕ್ಷಣ ಹೋಗು ನೀನು ಆ ಊರಿನಲ್ಲಿ ಹಾಗೆ ಇಂಪ್ಲಿಮೆಂಟ್ ಮಾಡಿ ಹೇಳಿದ್ರೆ ಆಯ್ತು, ಒಂದು ಒಪ್ಪಿಕೊಳ್ಳುವಾಗಿರ್ಬೇಕು. ಅವನಿಗೆ ಅಷ್ಟು ಗಟ್ಟಿಗೇನೆ ಇರಬೇಕು. ತಸ್ಮೈ ಮಂತ್ರ ಪ್ರಯೋಕ್ತವ್ಯ ದಂಡ ಬಾಧಿಸತ ಅಂದ್ರ. ಲೋಕವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದ ರಾಜನಿಗೆ ಯಾರು ಮಾತಾಡ್ಲಿಕ್ಕೆ ಸಿಗಬೇಕು ಕೇಳಿದ್ರೆ ಊರು ಬಲ್ಲವನಾಗಬೇಕು, ಅವರ ಸ್ವಭಾವರಿತವನಾಗಿರಬೇಕು, ಒಳ್ಳೆ ತಿಳಿದವನಾಗಿರಬೇಕು, ಒಳ್ಳೆ ಲೆಕ್ಕದಲ್ಲಿ ಶುದ್ಧನಾದಂತಹ ವ್ಯಕ್ತಿತ್ವವನಲ್ಲಿರಬೇಕು. ಇಂಥವನಿದ್ದು ಬಿಟ್ರೆ ನಮಗೆ ಒಳ್ಳೆಯ ಸಲಹೆಗಾರರು, ಮಂತ್ರಿಮಂಡಲ ತುಂಬಿದಾಗೆ. ಎಷ್ಟು ಜನ ಇರಲಿ ಅಂತ ಭೀಷ್ಮರು ಕೊನೆಗೆ ಹೇಳ್ತಾರೆ. ತ್ರವರಾಹ ಮಹಾದಿಪ್ಸವ. ಟೋಟಲಿ ದೇಶದ ಏಳಿಗೆಯನ್ನು ಬಯಸುವವರಾಗಿರಬೇಕು. ದೊಡ್ಡತನಕ್ಕೆ ಯೋಚನೆ ಬಂದಿರಬೇಕು. ಸಣ್ಣ ಮಟ್ಟದ ಯೋಚನೆಯಲ್ಲೆಲ್ಲ, ಬೃಹದಾಕಾರದಲ್ಲಿ ದೊಡ್ಡ ಮೊತ್ತದಲ್ಲಿನ ಕೆಲಸ, ಎಲ್ಲರೂ ಒಳ್ಳೆಯದಾಗಬೇಕೆನ್ನತಕ್ಕ ಯೋಚನೆ, ಮುಂದಕ್ಕೆ ಅದು ಭಾರೀ ಎತ್ತರದ ವಿಚಾರದ ಮೇಲೆ ಆಸೆ ಇರಬೇಕು. ಅಂತವನ ಆದ್ರೆ ಆಗಲಿ, ಹೋದ್ರೆ ಹೋಗಲಿ ಅಂತ ಚಪ್ಪೆ ಮಾಡತಕ್ಕವನಾಗುವ. ಮಹತ್ಸ್, ತುಂಬಾ ದೊಡ್ಡ ಪ್ರೋಗ್ರೆಸ್, ಅಭಿವೃದ್ಧಿಯನ್ನು ಬಯಸುವವರಾಗಿದ್ದವರು 3 ಜನ ಕಮ್ಮಿ ಇಲ್ಲದೆ ಬೇಕು ಅಂತಾನೆ. ನೋಡಿ, 3 ಜನ ಕಮ್ಮಿ ಇಲ್ಲದೆ. ಒಬ್ಬನೇ ಇದ್ರೆ ರಾಜನ ಯೋಗ್ಯತೆ ನೋಡಿರ್ತಾನೆ. ಅವನಿಗೆ ನಾನು ಹೇಳಿದರೆ ಹೆಚ್ಚು ಕಮ್ಮಿ ಆದರೆ ಅವನು ನನ್ನ ಮೇಲೆ ಗೌರವಿಸುವುದಿಲ್ಲ, ತಿರಸ್ಕಾರ ಮಾಡುತ್ತಾನೆ, ನನ್ನ ಸ್ಥಾನದಲ್ಲಿ ಮತ್ತೊಬ್ಬರನ್ನು ಕುಳ್ಳಿಸ್ತಾನೆ, ಹೇಳಿಕೊಂಡು ಅವನು ರಾಜನಿಗೆ ಬೇಕಾದಾಗೆ ತಲೆ ಅಲ್ಲಾಡಿಸ್ತಾನೆ. ಒಬ್ಬನೇ ಆದ್ರೆ ಅದಕ್ಕೇನ್ ಮಾಡಬೇಕು? ಇಬ್ಬರನ್ನು ಇಟ್ಕೊಂಡ್ರೆ ಒಬ್ಬ ರಾಜನಿಗೆ ಸರಿಯಾಗಿ ಆಯ್ತು ಹೇಳ್ತಾನೆ, ಇನ್ನೊಬ್ಬ ಬೇಡ ಹೇಳ್ತಾನೆ. ಯಾಕೆ ಹೇಳಿದ್ರೆ ರಾಜನಿಗೆ ವಿರೋಧ ಅಂತಲ್ಲ, ಇವನಿಗೆ ವಿರೋಧ ಅಂತ. ಆಯ್ತು ಹೇಳಿದವಂತೆ. ನಿಜವಾಗಿ ವಾಸ್ತವವಾಗಿ ವಿಷಯಗಳು ಸರಿಯಾಗಿರುತ್ತವೆ. ಪ್ರಜೆಗಳಿಗೆ ಈ ಬಾರಿ ಬರದ ನಿಮಿತ್ತ ತೊಂದರೆ ಆಗುವುದರಿಂದ ರಾಜಕಾಲುವೆಯಿಂದ ನೀರು ಹರಿಸುವಂತೆ ಆಗಲಿ ಹೇಳಿಕೊಳ್ಳುವ ಸಲಹೆಯನ್ನು ರಾಜ ಒಬ್ಬನಿಂದ ಒಪ್ಪಿಕೊಂಡು ಪಡೆದ್ರೆ ಇನ್ನೊಬ್ಬ ಹೇಳ್ತಾನೆ ಬೇಡ, ಆಗುವುದಿಲ್ಲ. ಹಾಗೆ ಮಾಡುವುದರಿಂದ ಪ್ರಜೆಗಳು ಕೊಪ್ತಾರೆ, ಅವರಿಗೆ ಕಷ್ಟ ನಷ್ಟ ಏನು ಅರ್ಥ ಆಗಬೇಕು ಅಂತ ಹೇಳಿಕೊಂಡು ಇನ್ನೊಬ್ಬ ಹೇಳಿದ್ರೆ, ಇದು ಯಾಕೆ ಹೇಳಿದ್ದು ಅಂದ್ರೆ ಪ್ರಜೆಗಳ ಮೇಲಿನ ವಿಶ್ವಾಸದಿಂದ ಅಲ್ಲ, ಅಥವಾ ರಾಜನಿಗೆ ಸಲಹೆ ಕೊಡಬೇಕು ಅಂತಲ್ಲ, ಇದು ಮೊದಲು ಹೇಳಿದ ಮಂತ್ರಿ ವಿರೋಧ ಆಗಿರಬೇಕು ಅಂತ. ಅವನ ಪಾಡನ್ನು ನಾನು ಕೇಳುವುದಿಲ್ಲ ಅಂತ. ಹೀಗಾಗಿ ಇಬ್ಬರಿದ್ರೆ ಯಾವತ್ತೂ ಸಹ ರಾಜನಿಗೆ ಪೂರ್ಣವಾದ ಬೆಂಬಲ ಬರುವುದಿಲ್ಲ. ಅವರವರ ಪರಸ್ಪರ ತಿಕ್ಕಾಟವು ಕಾರಣ ಆಗಬಹುದು ಅನ್ನೋ ನೆಲೆಯಲ್ಲಿ, ಅಷ್ಟೇ ಅಲ್ಲದೆ ಪ್ರಾಮಾಣಿಕವಾದ ಜಿಜ್ಞಾಸೆಯಲ್ಲಿ ವ್ಯತ್ಯಾಸ ಇರಬಹುದು. ಅದನ್ನ ನ್ಯಾಯದ ಪೀಠಗಳಲ್ಲಿ ಕೆಲವೊಮ್ಮೆ ದ್ವಿಸದಸ್ಯ ಪೀಠ ಅಂತ ಬಂದಾಗ ಸಿಕ್ಕಿಬೀಳುವ ಕಥೆ ಹೀಗಿರುತ್ತದೆ. ಅದಕ್ಕೆ ಅವರು ತ್ರಿಸದಸ್ಯ ಮಾಡೋದು, 3 ಜನ ಇರಲಿ ಅಂತ. 3 ಜನ ಇದ್ರೆ 2 ಜನ ಒಂದು ಪ್ರಕಾರ ಹೇಳಿದ್ದನ್ನು ಒಪ್ಲಿಕ್ಕೆ ಆಗುತ್ತೆ. ಕೆಲವು ಗಂಭೀರವಾದ ಸಮಸ್ಯೆಗಳಲ್ಲಿ
10-12 ಜನರನ್ನು ಹಾಕಿ ಹೇಳಿರುತ್ತಾರೆ. 10-12 ಜನರ ಒಪಿನಿಯನ್ ಒಂದೇ ಆಗಿದ್ದಾಗ ನಾನು ಕೇಳುತ್ತೇನೆ, ನೀವು ಒಂದಾಗುವವರೆಗೆ ಚರ್ಚೆ ಮಾಡಿಕೊಂಡು ಬನ್ನಿ ಹೇಳಿದ್ದು ಉಂಟು ಕತೆ. ನೀವೇ ನೋಡಿಕೊಳ್ಳಿ, ವಿಮರ್ಶೆ ಮಾಡಿ. ಹಾಗೆ ಇಲ್ಲಿ ಹೇಳುತ್ತಾನೆ ಭೀಷ್ಮ, ತ್ರವರಾಹ ಅಂತ ಮಿನಿಮಮ್ 3 ಜನ ಮಂತ್ರಿಗಳಿರಲಿ. ಆಗ 2 ಜನ ಒಂದು ಪಕ್ಷವನ್ನು ವಹಿಸಿದಾಗ ರಾಜ ಅದನ್ನು ನಡೆಸಲಿಕ್ಕೆ ಅನುಕೂಲ ಆಗುತ್ತೆ. ಆ ಒಬ್ಬನಿಗೆ ಯಾಕೆ ಆಗುವುದಿಲ್ಲ ಅಂತ ಕೇಳಿ ಅದಿಬ್ಬರದ್ದು ಯಾಕೆ ಆಗ್ಬೇಕೆನ್ನುವುದನ್ನು ಕನ್ವಿನ್ಸ್ ಮಾಡಲಿಕ್ಕೆ ಬರ್ತದೆ. ಆಗ 3 ಮತವೂ ಅವನಿಗೆ ಬರ್ತದೆ. 2 ಇದ್ದಾಗ ಒಬ್ಬ ಇನ್ನೊಬ್ಬ ಹೇಳಿದ್ದು ಕೇಳೋದಿಲ್ಲ, ಅವನು ಹೇಳಿದ್ಯವನು ಕೇಳೋದಿಲ್ಲ ಅಂತ ಹೇಳಿ ರಾಜನಿಗೆ ಗೊಂದಲ ಆಗ್ತದೆ. ಆದ್ರಿಂದ ಭೀಷ್ಮ ಹೇಳ್ತಾನೆ, ಮಿನಿಮಮ್ 3 ಜನ ಮಂತ್ರಿಗಳು ನಮಗೆ ಬೇಕು ಅಂತ. ಒಟ್ಟಿಗೆ ಕೇಳಬೇಕು ಅಂತಿಲ್ಲ ಅವರನ್ನು. ಅದು ಕಳೆದ ಬಾರಿ ಹೇಳಿದ್ದಾನೆ ಭೀಷ್ಮ. ಒಬ್ಬೊಬ್ಬರನ್ನು ಪ್ರತ್ಯೇಕ ಮಾತಾಡಿಸು, ಪ್ರತಿಯೊಬ್ಬರದ್ದು ವಿಚಾರ ನೀನೇ ತಿಳ್ಕೋ, ಅವರವರಿಗೆ ಅಂತವರ ವಿಚಾರ ಬಂತು ಅಂತಲೂ ಹೇಳಬೇಡ. ನೋಡಿ, ಪರಿಚಾರ ವಸು ಅವನ ಹತ್ತಿರದಲ್ಲಿ ಯಜ್ಞ ಮಾಡಲಿಕ್ಕೋಸ್ಕರ ಋಷಿಗಳು ದೇವತೆಗಳು ಗಲಾಟೆ ಮಾಡಿದಾಗ ಪ್ರಾಣಿ ಬಲಿ ಕೊಡ್ಲಿಯೋ ಬೇಡವೋ ಕೇಳಿದ್ರೆ ಅವನೇನ್ ಮಾತಾಡಿದ? ಬೇಕೋ ಬೇಡೋ ಹೇಳಲಿಕ್ಕೆ ಹೋಗಲಿಲ್ಲ. ಉಪರಿಚಾರ ವಸು ಏನು ಕೇಳಿದ? ಮೆಲ್ಲಕ್ಕೆ ಕೇಳುತ್ತಾನೆ ಅವರ ಹತ್ರ, ಯಾರದ್ದು ಏನು ಅಭಿಪ್ರಾಯ ಅಂದ. ಆಗ ಹೇಳಿಬಿಟ್ರು ಅವರು, ಋಷಿಗಳು ಪ್ರಾಣಿ ಬಲಿ ಬೇಡ ಅಂತಾರೆ, ದೇವತೆಗಳು ಪ್ರಾಣಿ ಬಲಿ ಇರಲಿ ಅಂತಾಳೆ ಅಂತ. ಕೂಡ್ಲೆ ಏನ್ ಹೇಳಿದವ? ಅದು ಪ್ರಾಣಿ ಬಲಿ ಬೇಕು ಅಂತ ಹೇಳಿಬಿಟ್ಟ. ಆಯ್ತಾ? ಋಷಿಗಳು ಶಾಪ ಕೊಟ್ಟು ಬೆಳೆಸಿದ್ರು ಅವನು ದೇವತೆಗಳ ಪಕ್ಷ ವಹಿಸಿಕೊಂಡ, ಋಷಿಗಳ ಪಕ್ಷವನ್ನು ಬಿಟ್ಟ. ಅವರು ದೊಡ್ಡವರು, ಬೇಕಾದವರು, ಅಧಿಕಾರವಂತರು ಹೇಳಿ ಅಲ್ಲಿ ಓಡಿದ. ಶಾಸ್ತ್ರವನ್ನು ಗಟ್ಟಿ ಹಿಡಿಯಲಿಲ್ಲ, ಸಿಕ್ಕಿಬಿದ್ದ. ಶಾಪದಿಂದ ಕೆಳಗೆ ಜಾರಿದ. ಶಾಪದಿಂದ ಕೆಳಗೆ ಜಾರಬೇಕಾದ್ರೆ ಸಿದ್ಧಾಂತ ಅದು ಅಲ್ಲ ಅಂತ ಆಗಿರ್ಬೇಕು ನೋಡಿ. ಹೀಗೆ ಭೀಷ್ಮರ ಮಂತ್ರಿಯ ಚಿಂತನೆ ಮತ್ತೆ ನಾಳೆ ಮುಂದಕ್ಕೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ.